ಕಾಶ್ಮೀರದಲ್ಲಿ ನಡೆದಂಥ 4ನೇ ಬೌದ್ಧ ಮಹಾಸಮ್ಮೇಳನವನ್ನು ಯಾರು ಆಯೋಜನೆ ಮಾಡಿದರು ಅಂತ. ಸೊ 4ನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೀತಿದೆ ಅಂತ ಗೊತ್ತಾಯ್ತು ಈಗ ನಿಮಗೆ, ಕಾಶ್ಮೀರದಲ್ಲಿ ಅಂತ. ಅದನ್ನು ಯಾರು ಆರ್ಗನೈಸ್ ಮಾಡಿದರು ಅಂತ. ಹರ್ಷವರ್ಧನ, ಅಶೋಕ, ಅಶ್ವಘೋಷ ಮತ್ತು ಕನಿಷ್ಕ ಅಂತಿದೆ. ಸೊ 100% 4ನೇ ಬೌದ್ಧ ಸಮ್ಮೇಳನ ಕನಿಷ್ಕನ ಕಾಲದಲ್ಲಿ ಅದು ಆಯೋಜನೆಯಾಗಿದ್ದಂಥದ್ದು. ತ್ರಿಪಿಟಕಗಳು ಬೌದ್ಧ ಧರ್ಮದ ಅತ್ಯಂತ ಪ್ರಮುಖವಾದ ಗ್ರಂಥಗಳು. ತ್ರಿಪಿಟಕಗಳು ಬೌದ್ಧ ಧರ್ಮದ ಅತ್ಯಂತ ಮುಖ್ಯವಾದ ಗ್ರಂಥಗಳು. ಅವುಗಳಲ್ಲಿ ಒಂದನ್ನು ಈ ರೀತಿ ಕರೆಯಲಾಗುತ್ತಿತ್ತು ಅಂತ: ಅಭಿಧಮ, ಮಹಾವಿಭಾಸ, ಕಥಾವತ್ತು ಮತ್ತು ದಿವ್ಯವದನ ಅಂತ. ಅದರಲ್ಲಿ ಆಪ್ಷನ್ 3 ಇದೆಯಲ್ಲ, ಕಥಾವತ್ತು ಅಂತ. ಇಟ್ಸ್ ರೈಟ್ ಆನ್ಸರ್. ಅದು ಬುದ್ಧನು ತನ್ನ ತತ್ವ ಆದರ್ಶದಲ್ಲಿನ ಬದಲಾವಣೆಯನ್ನು ಪ್ರಾರಂಭ ಮಾಡಿದಂಥ ಮೊದಲ ಸ್ಥಳ ಯಾವುದು ಅಂತ. ಗಯಾ, ಮಗಧ, ಬನಾರಸ್ ಮತ್ತು ನಳಂದ ಅಂತ ಇದೆ. ಆಪ್ಷನ್ 1 ಇದೆಯಲ್ಲ, ಗಯಾ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಪಶ್ಚಿಮ ಭಾರತದಲ್ಲಿ ಅತ್ಯಂತ ಎತ್ತರವಾದ ಏಕಾತ್ಮಕ ಕಲಾ ಕಟ್ಟಡ ಇರುವುದು ಎಲ್ಲಿ ಅಂತ. ಇಡೀ ಪಶ್ಚಿಮ ಭಾರತದಲ್ಲಿ ಅತ್ಯಂತ ಎತ್ತರವಾದಂಥ ಒಂದು ಏಕಾತ್ಮಕ ಕಲಾ ಕಟ್ಟಡ ಎಲ್ಲಿದೆ ಅಂತ. ಅದು ಕರ್ಲೆ, ಅಜಂತಾ, ಜುನೈರ್ ಮತ್ತು ಕನ್ನೇರಿ ಅಂತ ಇದೆ. ಆಪ್ಷನ್ 3 ಇದೆಯಲ್ಲ, ಜುನೈರ್ ಅಂತ. ಇಟ್ಸ್ ದ ರೈಟ್ ಆನ್ಸರ್. ಸೊ ಒನ್ ಮೋರ್ ಕ್ವಶನ್, ದಟ್ ಈಸ್ 113. ಶುದ್ಧೋಧನನ ಮಗ ಯಾರು ಅಂತ. ಹೂ ಇಸ್ ದ ಸನ್ ಆಫ್ ಶುದ್ಧೋಧನ? ಮಹಾವೀರ, ಅಶೋಕ, ಹರ್ಷವರ್ಧನ ಮತ್ತು ಬುದ್ಧ ಅಂತಿದೆ. ಸೊ ಗೌತಮ ಬುದ್ಧನ ತಂದೆ ಯಾರಪ್ಪ ಅಂದರೆ ಅದು ಶುದ್ಧೋಧನ ಅಂತ. ಸೊ ನೆಕ್ಸ್ಟು 114ನೇ ಪ್ರಶ್ನೆ ನೋಡೋಣ ಈಗ. ಮಹಾವೀರನಿಗೆ ಜ್ಞಾನೋದಯವಾದಂಥ ಸ್ಥಳ ಯಾವುದು ಅಂತ. ಸೊ ಎಲ್ಲಿ ವರ್ಧಮಾನ ಮಹಾವೀರನಿಗೆ ಜ್ಞಾನೋದಯ ಆಗುತ್ತೆ? ವಲ್ಲಭಿ, ವೈಶಾಲಿ, ಪಾರ್ಶ್ವನಾಥ ಬೆಟ್ಟಗಳು ಮತ್ತು ಪಾವ ಅಂತಿದೆ. ದಟ್ ಈಸ್ ಆಪ್ಷನ್ 3 ಇದೆಯಲ್ಲ, ಪಾರ್ಶ್ವನಾಥ ಬೆಟ್ಟಗಳು ಅಂತ. ಅದು ರೈಟ್ ಆನ್ಸರ್ ಆಗುತ್ತೆ. ಬುದ್ಧನ ತಾಯಿ ಅಂತ ಯಾರು ಅಂತ. ಗೌತಮ ಬುದ್ಧನ ತಂದೆ ಶುದ್ಧೋಧನ ಅಂತ ಗೊತ್ತಾಯಿತು. ಈಗ ತಾಯಿ ಬಂದ್ಬಿಟ್ಟು ಗೌತಮಿ, ಮಾಯಾ, ಯಶೋಧರ ಮತ್ತು ಸಮವತಿ ಅಂತ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಮಾಯಾದೇವಿ ಮತ್ತು ಶುದ್ಧೋಧನ ಅಂತ ಬರುತ್ತೆ ತಂದೆ ತಾಯಿ, ಗೌತಮ ಬುದ್ಧನ ತಂದೆ ತಾಯಿಗಳು ಬಂದು. ಬೌದ್ಧ ಧರ್ಮವು ಕೆಳಗಿನ ಯಾವುದರ ಬಗ್ಗೆ ಮೌನವನ್ನು ತಾಳಿತ್ತು ಅಂತ. ಸೊ ಯಾವ ವಿಚಾರದ ಬಗ್ಗೆ ಬೌದ್ಧ ಧರ್ಮ ಅಂತಕ್ಕಂಥದ್ದು ಆ ಒಂದು ಕಾಲಘಟ್ಟದಲ್ಲಿ ಮೌನವನ್ನು ತಾಳಿತ್ತು? ಪುನರ್ಜನ್ಮ, ದುಃಖಕ್ಕೆ ಕಾರಣಗಳು, ದೇವರ ಅಸ್ತಿತ್ವ, ಮಾನವ ಕಾರ್ಯಾಚರಣೆ ಬಗ್ಗೆ ಸರಿಯಾದ ಭಾವನೆ. ಸೊ ದಯಮಾಡಿ ನಾನು ಈಗ ಐ ಥಿಂಕ್ ಈ 4 ಆಯ್ಕೆಗಳಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ದೇವರ ಅಸ್ತಿತ್ವ ಅಂತ ಅಂದ್ಬಿಟ್ಟು. 117ನೇ ಪ್ರಶ್ನೆಯನ್ನು ಓದ್ಕೊಂಡು ಉತ್ತರವನ್ನು ಹೇಳೋಕ್ಕಿಂತ ಮುಂಚೆ ಒಂದಷ್ಟು ವಿಚಾರಗಳಿದೆ. ಸೊ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಆವಾಗಲೇ ಹೇಳಿದಾಗೆ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ವೀಡಿಯೋ ಸರಣಿಗಳು ಅಪ್ಡೇಟ್ ಆಗಿದೆ. ದಯಮಾಡಿ ಯಾರೂ ಮಿಸ್ ಮಾಡದೆ ನೋಡೋ ಪ್ರಯತ್ನ ಮಾಡಿ, ಅದನ್ನು ಕ್ಲಿಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂದರೆ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗ್ತಾ ಏನಾಗುತ್ತೆ, ನಮಗೆ ಮೋಟಿವೇಟ್ ಆಗುತ್ತೆ ವಿಡಿಯೋಗಳನ್ನು ಜಾಸ್ತಿ ಮಾಡಲಿಕ್ಕೆ. ಅದಕ್ಕೆ ನಾನು ಆರಂಭದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಜಾಸ್ತಿ ಒತ್ತಿ ಹೇಳಲಿಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ನನ್ನ ವಿಡಿಯೋ ಮಧ್ಯದಲ್ಲಿ ಎಲ್ಲಾದರೂ ಹೋಗ್ತಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಸಿಂಬಲ್ ಮತ್ತು ಲೈಕ್ ಸಿಂಬಲ್ಸ್ ಎಲ್ಲ ಜಾಸ್ತಿ ಅದನ್ನು ಹೇಳಲಿಕ್ಕೆ ಹೋಗಲ್ಲ ನಾನು. ಅಂದರೆ ಕೆಲವೊಂದು ಇಂಪಾರ್ಟೆಂಟ್ ವೀಡಿಯೋ ಸರಣಿಗಳನ್ನ ನಾವು ಮಾಡಿ ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ, ಅದನ್ನು ನಾವು ಸ್ಟ್ರೆಸ್ ಮಾಡಿ ಹೇಳಬೇಕಾಗುತ್ತೆ. ಕೆಲವರೆಲ್ಲ ಡಿಸ್ಕ್ರಿಪ್ಷನ್ ಓಪನ್ ಮಾಡೋದೇ ಇಲ್ಲ, ಅವ್ರಿಗೆ ಪರಿಚಯ ಆಗಲ್ಲ, ಗೊತ್ತಿರೋದಿಲ್ಲ, ಲಿಂಕ್ಸ್ ಎಲ್ಲ ಇಲ್ಲೆಲ್ಲ ಹಾಕಿದ್ದೀವಿ ಅಂತ. ಹಾಗಾಗಿ ಅದ್ರ ಪರಿಚಯ ಆಗಲಿ ಅಂದ್ಬಿಟ್ಟು ನಾವು ಈ ರೀತಿ ಒಂದು ಪ್ರಯತ್ನವನ್ನು ಮಾಡುವಂಥದ್ದು. ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸೊ ನೆಕ್ಸ್ಟ್ 117ನೇ ಪ್ರಶ್ನೆ ಬರೋಣ ಈಗ. ಈ ಕೆಳಕಂಡ ಯಾವ ಚಿಹ್ನೆ ಬುದ್ಧನ ಜೀವನದ ಉನ್ನತ ಸಾಧನೆಗಳನ್ನು ನಿರೂಪಿಸುವುದಿಲ್ಲ ಅಂತ. ಈ ಕೆಳಕಂಡ ಯಾವ ಚಿಹ್ನೆ ಗೌತಮ ಬುದ್ಧನ ಜೀವನದ ಉನ್ನತ ಸಾಧನೆಗಳನ್ನು ನಿರೂಪಿಸುವುದಿಲ್ಲ? ಕಮಲ ಮತ್ತು ವೃಷಭ, ಕುದುರೆ, ಆತನ ಪಾದದ ಗುರುತುಗಳು ಮತ್ತು ಸ್ತೂಪ ಅಂತಿದೆ. 3ನೇದು ಆತನ ಪಾದದ ಗುರುತುಗಳು. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ, ಬುದ್ಧ ತನ್ನ ಪ್ರಥಮ ಧರ್ಮೋಪದೇಶವನ್ನು ನೀಡಿದಂಥ ಒಂದು ಪ್ರದೇಶ ಯಾವುದು ಅಂತ. ಗಯಾ, ಸಾರನಾಥ, ರಾಜಗೃಹ ಮತ್ತು ಪಾಟಲಿಪುತ್ರ ಅಂತಿದೆ. ಆಪ್ಷನ್ 2 ಇದೆಯಲ್ಲ, ಸಾರನಾಥ ಅಂತ. ಇಟ್ಸ್ ಗೋಯಿಂಗ್ ಟು ಬಿ ಅ ರೈಟ್ ಆನ್ಸರ್ ಆಫ್ 118 ಕ್ವಶನ್. ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 119. 119ನೇ ಪ್ರಶ್ನೆ ಬರೋಣ ಈಗ. ಪ್ರಥಮ ಬೌದ್ಧ ಮಹಾಸಮ್ಮೇಳನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದು ಅಂತ. ಈಗ 4ನೇ ಬೌದ್ಧ ಸಮ್ಮೇಳನದ ಬಗ್ಗೆ ನಿಮಗೆ ಗೊತ್ತಿದೆ, ದಟ್ ಈಸ್ ಕನಿಷ್ಕ ಆಯೋಜನೆ ಮಾಡಿದ್ದನ್ನು. ಇನ್ನು ಮೊದಲನೇ ಬೌದ್ಧ ಮಹಾಸಮ್ಮೇಳನವನ್ನು ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಂತ. ಮಹಾಕಶ್ಯಪ, ತೆರೆಯಸ, ತಿಸ್ಸ ಮೊಗ್ಗಲಿಪುತ್ರ ತಿಸ್ಸ ಅಂತ ಕರೀತಾರೆ. ಅದನ್ನು ತಿಸ್ಸ ಮೊಗ್ಗಲಿಪುತ್ರ ಅಂತಕ್ಕಂಥದ್ದು ಕೆಲವೊಂದು ಬುಕ್ಗಳಿದೆ, ಅದು ವಸುಮಿತ್ರ ಅಂತಿದೆ. ಸೊ ಪ್ರಥಮ ಬೌದ್ಧ ಸಮ್ಮೇಳನದ ಪ್ರೆಸಿಡೆಂಟ್ ಯಾರಾಗಿದ್ರು, ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಂತ, ದಟ್ ಈಸ್ ಮಹಾಕಶ್ಯಪ ಅಂತ. ಅಥರ್ವ ಎಂಬ ಪದ ಏನನ್ನ ಹೇಳುತ್ತೆ ಅಂತ. ಪವಿತ್ರ ಯಕ್ಷಿಣಿ, ಬೆಂಕಿಯ ಪುರೋಹಿತರು, 2 ಪುರೋಹಿತರು ಮತ್ತು 4 ಜನ ಪುರೋಹಿತರು ಅಂತ ಬರುತ್ತೆ. ಸೊ ಪವಿತ್ರ ಯಕ್ಷಿಣಿ ಅಂತ. ಅಥರ್ವ ಅಂದರೆ ಪವಿತ್ರ ಯಕ್ಷಿಣಿ. ಬುದ್ಧನ ನಿರ್ಮಾಣದ ಸಮಯದಲ್ಲಿ ಆತನ ಜೊತೆಗಿದ್ದ ಅನುಯಾಯಿ ಯಾರು ಅಂತ. ಬುದ್ಧನ ನಿರ್ಮಾಣದ ಸಮಯದಲ್ಲಿ ಅಂದರೆ ಅವನು ಮೃತಪಟ್ಟಂಥ ಒಂದು ಸಂದರ್ಭಗಳಲ್ಲಿ ಅಂತ. ಆ ಒಂದು ಟೈಮಲ್ಲಿ ಆತನ ಅನುಯಾಯಿ ಯಾರು ಜೊತೆಗಿದ್ರು ಅಂತ. ಆ ಟೈಮಲ್ಲಿ ಎಂಥ ಟೈಮಲ್ಲಿ ಅಂತ. ಸಾರಿಪುತ್ರ, ಆನಂದ, ನಾಗಸೇನ, ಆಮ್ರಪಾಲಿ ಅಂತ. ಆಪ್ಷನ್ 2 ಇದೆಯಲ್ಲ, ಆನಂದ ಅಂತ. ಇಟ್ಸ್ ರೈಟ್ ಆನ್ಸರ್. ನೋಡಿ, ಈ ರೀತಿಯ ಕೆಲವೊಂದು ನಿಮಗೆ ಕಂಟೆಂಟು ಪ್ಲಸ್ ಕಾನ್ಸೆಪ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋಲ್ಲ. ಹಾಗಾಗಿ ಕೆಲವೊಂದು ಪ್ರಶ್ನೆ ಪತ್ರಿಕೆ ಮತ್ತು ಬಹುನಿರೀಕ್ಷಿತ ಪ್ರಶ್ನೋತ್ತರಗಳ ಮೊರೆ ಹೋಗಬೇಕಾಗುತ್ತೆ ನೀವು. ಅಂದರೆ ನಿಮ್ಗೆ ಸಿಲೆಬಸ್ ಅಂದರೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇಲ್ಲದೇ ಇರತಕ್ಕಂಥ ಕೆಲವೊಂದು ವಿಚಾರಗಳು ನಿಮ್ಗೆ ಇಲ್ಲಿ ಪರಿಚಯ ಆಗುತ್ತೆ. ಸೊ ಹಾಗಾಗಿ ಈ ಪ್ರಶ್ನೋತ್ತರಗಳ ಸರಣಿಯ ವಿಡಿಯೋಗಳನ್ನು ನೀವು ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಈ ಬೇರೆ ಬೇರೆ ವಿಚಾರಗಳು ನಿಮಗೆ ತಿಳಿತಾ ಹೋಗುತ್ತೆ ಅಂತ. ನೋಡಿ, ಮಹಾಪರಿನಿರ್ವಾಣ ಅಂತ ಹೇಳ್ತೀವಲ್ಲ, ಸೊ ಅದು ಐ ಥಿಂಕ್ ಅವರು ಅಗಲದ್ದಂಥ ಒಂದು ಸಂದರ್ಭ ಅಂತದ್ದು. ಅಗಲುವಿಕೆ ಒಂದು ಸ್ಥಿತಿಯನ್ನು ಹೇಳ್ತಕ್ಕಂಥ ಒಂದು ಪದ ಅದು, ಮಹಾಪರಿನಿರ್ವಾಣ ಅಂತ. ಹಾಗಾಗಿ ಇಲ್ಲಿ ಬುದ್ಧನು ಮೃತಪಟ್ಟಂಥ ಒಂದು ಸಂದರ್ಭಗಳಲ್ಲಿ ಅಥವಾ ಆ ಮೂಮೆಂಟಲ್ಲಿ ಯಾರ ಜೊತೆಗಿದ್ರು ಅಂದರೆ ಆನಂದ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಅಂದರೆ ಅನುಯಾಯಿ ಆಯ್ತಾ.
ಪ್ರಪಂಚದ ಅತಿ ದೊಡ್ಡ ಮತ್ತು ವೈಶಿಷ್ಟ್ಯವುಳ್ಳ ಬಾರಬದೂರು ಸ್ತೂಪ ಶೈಲೇಂದ್ರ ಸಂತತಿಯ ಎದುರುಗಳಿಂದ ನಿರ್ಮಿತವಾಯಿತು ಅಂತ. ಈ ಸ್ತೂಪ ಎಲ್ಲಿದೆ ಅಂತ ನೋಡಿ. ಒಂದೇ ಪ್ರಶ್ನೆಯಲ್ಲಿ ಎರಡು ಕಾನ್ಸೆಪ್ಟ್ ನಿಮಗೆ ನೋಡಿ. ಮೊದಲನೇದು, ಪ್ರಪಂಚದಲ್ಲಿ ಅತಿ ದೊಡ್ಡ ಮತ್ತು ವೈಶಿಷ್ಟ್ಯವುಳ್ಳ ಒಂದು ಸ್ತೂಪ ಯಾವುದಪ್ಪ ಅಂದರೆ ಬಾರಬದೂರ್ ಅಂತ. ಅದು ಯಾವ ಸಂತತಿಯವರು ನಿರ್ಮಾಣ ಮಾಡಿದ್ದು? ಶೈಲೇಂದ್ರ ಸಂತತಿಯವರು ನಿರ್ಮಾಣ ಮಾಡ್ತಾರೆ. ಬಟ್ ಈ ಸ್ತೂಪ ಯಾವ ಪ್ಲೇಸಲ್ಲಿದೆ ಅಂತ ನಮಗೆ ಈ 4 ಆಯ್ಕೆಯಲ್ಲಿ ಆಯ್ಕೆ ಮಾಡಬೇಕು. ಅದನ್ನು ಇಂಡೋನೇಷ್ಯಾದ ಮಧ್ಯಜಾವದಲ್ಲಿ, ಕಾಂಬೋಡಿಯಾದ ಅಂಕೋರ್ ವಾಟ್ನಲ್ಲಿ, ಬರ್ಮಾದ ರಂಗೂರ್ನಲ್ಲಿ, ಶ್ರೀಲಂಕಾದ ಅನುರಾಧಪುರದಲ್ಲಿ ಅಂತಿದೆ. ಆಪ್ಷನ್ 1 ಇದೆಯಲ್ಲ, ಇಂಡೋನೇಷ್ಯಾದ ಮಧ್ಯಜಾವದಲ್ಲಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 123ನೇ ಪ್ರಶ್ನೆ. ಈ ಕೆಳಕಂಡ ಯಾವ ಲೇಖಕ ಬೌದ್ಧ ತರ್ಕಶಾಸ್ತ್ರದ ಸಂಸ್ಥಾಪಕ ಮತ್ತು ಮಧ್ಯಕಾಲೀನ ನ್ಯಾಯಶಾಸ್ತ್ರದ ಪಿತಾಮಹನೆಂತಲೂ ಪ್ರಸಿದ್ಧನಾಗಿದ್ದಾನೆ ಅಂತ. ಈ ಕೆಳಕಂಡ ಯಾವ ಲೇಖಕ ಬೌದ್ಧ ತರ್ಕಶಾಸ್ತ್ರದ ಸಂಸ್ಥಾಪಕ ಮತ್ತು ಮಧ್ಯಕಾಲೀನ ನ್ಯಾಯಶಾಸ್ತ್ರದ ಪಿತಾಮಹನೆಂತಲೂ ಪ್ರಸಿದ್ಧನಾಗಿದ್ದಾನೆ? ಧರ್ಮತೀರ್ಥ, ದಿನ್ನಾಗ, ಬುದ್ಧಪಾಲಿತ ಮತ್ತು ಭಾವವಿವೇಕ ಅಂತಿದೆ. ಆಪ್ಷನ್ 2 ಇದೆಯಲ್ಲ, ದಿನ್ನಾಗ ಅಂತ, ಇಟ್ಸ್ ರೈಟ್ ಆನ್ಸರ್ ಅದು. ಆಯಿತಾ? ಸೊ ವಿಲ್ ಗೋ ಫಾರ್ವರ್ಡ್. 124ನೇ ಪ್ರಶ್ನೆ ಕಡೆ ಬರೋಣ. ಈಗ ಜೈನ ಧರ್ಮದ ಪವಿತ್ರ ಕೃತಿಗಳನ್ನು ರಚನೆ ಮಾಡಿದಂಥ ಸ್ಥಳ ಯಾವುದು ಅಂತ. ಸೊ ಆಪ್ಷನ್ 3 ಇದೆಯಲ್ಲ, ವಲ್ಲಭಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಉಜ್ಜಯಿನಿ, ವೈಶಾಲಿ, ವಾತಾಪಿ ಮತ್ತು ವಲ್ಲಭಿ ಅಂತ ಇದೆ. ಆಪ್ಷನ್ 3 ವಲ್ಲಭಿ, ಇಟ್ಸ್ ರೈಟ್ ಆನ್ಸರ್. ಈ ವಲ್ಲಭಿಯಲ್ಲೇ ಜೈನ ಧರ್ಮದ ಕೆಲವೊಂದು ಪ್ರಮುಖ ಕೃತಿಗಳು ರಚನೆ ಆಗುತ್ತೆ ಅಂತ. ಈ ಕೆಳಕಂಡ ಸಿದ್ಧಾಂತಗಳಲ್ಲಿ ಯಾವುದನ್ನು 3ನೇ ಸಿದ್ಧಾಂತವಾಗಿ ಪಾರ್ಶ್ವನಾಥನು ಮತ್ತು 4ನೇ ಸಿದ್ಧಾಂತವಾಗಿ ಮಹಾವೀರನು ಸೇರಿಸಿದ ಅಂತ. ಈ ಕೆಳಕಂಡ ಸಿದ್ಧಾಂತಗಳಲ್ಲಿ ಯಾವುದನ್ನು 3ನೇ ಸಿದ್ಧಾಂತವಾಗಿ ಪಾರ್ಶ್ವನಾಥನು, 4ನೇ ಸಿದ್ಧಾಂತವಾಗಿ ಮಹಾವೀರ ಸೇರಿಸಿದ ಅಂತ. ಸೊ ಯಾವಾಗಲೂ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಳಿ. ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ ಮತ್ತು ಆಸ್ತೇಯ. ಸೊ 3ನೇದು ಇದಿಲ್ಲ, ಬ್ರಹ್ಮಚರ್ಯ ಅಂತ, ಇದು ರೈಟ್ ಆನ್ಸರು. ನೋಡಿ, ಇಲ್ಲಿ ಬ್ರಹ್ಮಚರ್ಯವನ್ನು ಪಾರ್ಶ್ವನಾಥನು 3ನೇ ಸಿದ್ಧಾಂತವಾಗಿ ಸೇರಿಸಿದ್ರೆ, ಬ್ರಹ್ಮಚರ್ಯವನ್ನು ವರ್ಧಮಾನ ಮಹಾವೀರ 4ನೇ ಸಿದ್ಧಾಂತವಾಗಿ ಸೇರಿಸ್ತಾನೆ. ಇಷ್ಟೇ ಅದು ಕಾನ್ಸೆಪ್ಟು. ಆಯಿತಾ? ಈ ಕೆಳಕಂಡ ಯಾವ ಶಿಲಾಶಾಸನ ಅಶೋಕ ಧರ್ಮ ಮಹಾಮಾತುರ ಎಂಬ ಅಧಿಕಾರಿಗಳನ್ನು ನೇಮಕ ಮಾಡಿದ ಅಂತ ಹೇಳುತ್ತೆ ಅಂತ. 4ನೇ ಶಿಲಾಶಾಸನ, 5ನೇ ಶಿಲಾಶಾಸನ, 6ನೇ ಶಿಲಾಶಾಸನ ಮತ್ತು 8ನೇ ಶಿಲಾಶಾಸನ. ಸೊ 100% ಅದು 5ನೇ ಶಿಲಾಶಾಸನದಲ್ಲಿ ಅಶೋಕ ಏನು ಮಾಡ್ತಾನೆ, ಈ ಬೌದ್ಧ ಧರ್ಮದ ಪ್ರಚಾರವನ್ನು ಮಾಡಲಿಕ್ಕೆ ಧರ್ಮ ಮಹಾಮಾತುರ ಅಂತಕ್ಕಂಥ ಅಧಿಕಾರಿಗಳನ್ನು ನೇಮಕ ಮಾಡಿದಂಥ ಅದು ಹೇಳುತ್ತೆ. ಅದು 5ನೇ ಶಿಲಾಶಾಸನ. ಮೌರ್ಯರ ಕಾಲದಲ್ಲಿ ಈ ಕೆಳಕಂಡ ಯಾವ ಸಾಮಾಜಿಕ ಪದ್ಧತಿ ಇರಲಿಲ್ಲ ಅಂತ. ಜಾತಿ ಪದ್ಧತಿ, ವರ್ಣಾಶ್ರಮ, ಗುಲಾಮಿ ಪದ್ಧತಿ ಮತ್ತು ಪರದಾ ಪದ್ಧತಿ. ಸೊ ಆಪ್ಷನ್ 4ಗೆ 4 ಇದೆಯಲ್ಲ, ಪರದಾ ಪದ್ಧತಿ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 128ನೇ ಪ್ರಶ್ನೆ ಬರೋಣ. ಈಗ ಪ್ರಜಾ ಕಲ್ಯಾಣಕ್ಕಾಗಿ ತಾನು ಸದಾ ಸಿದ್ಧ. ನೋಡಿ ಎಂಥ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಅದು. ಅಂದರೆ ಜನಗಳ ಕಲ್ಯಾಣ ಮಾಡ್ಕೊಳ್ಳಿಕ್ಕೆ, ಜನಗಳ ಅಭಿವೃದ್ಧಿ ಮಾಡಲಿಕ್ಕೆ ನಾನು ಯಾವಾಗಲೂ ಸಿದ್ಧ ಅಂತಕ್ಕಂಥ ಒಂದು ಮಾತದು. ಆ ಒಂದು ಘೋಷಣೆಯನ್ನು ಅಶೋಕನ ಯಾವ ಶಿಲಾಶಾಸನ ಒಳಗೊಂಡಿದೆ ನೋಡಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಇಂಥ ಒಂದು ಘೋಷಣೆ ಇರತಕ್ಕಂಥ ಪ್ರಶ್ನೆಗಳು ಯಾವ ಶಾಸನದಲ್ಲಿ ಬರುತ್ತೆ ಅವೆಲ್ಲ ತಿಳ್ಕೊಳ್ಬೇಕಾಗುತ್ತೆ. ಸೊ ಯಾವ ಶಿಲಾಶಾಸನ ಒಳಗೊಂಡಿದೆ ಅಂತ 2ನೇಯ, 4ನೇಯ, 6ನೇಯ ಮತ್ತು 8ನೇಯ ಅಂತಿದೆ. ಸೊ 4ನೇಯ ಶಿಲಾಶಾಸನ. ಆಯಿತಾ? 129ನೇದು ಪ್ರಸಿದ್ಧ ಅಶೋಕನ ಅಲಹಾಬಾದ್ ಸ್ತಂಭ ಶಾಸನವು ಕೌಸಂಬಿಯಲ್ಲಿ ಇದ್ದದ್ದನ್ನು ಅಲಹಾಬಾದ್ಗೆ ವರ್ಗಾವಣೆ ಮಾಡ್ತಾರೆ. ಯಾರು ಮಾಡಿದ್ದು ಅಂತ ಅದನ್ನು? ಸಮುದ್ರಗುಪ್ತ, ಹರ್ಷ, ಫಿರೋಜ್ ಶಾ ತುಘಲಕ್ ಮತ್ತು ಅಕ್ಬರ್ ಅಂತ ಇದೆ. ಆಪ್ಷನ್ 3 ಇದೆಯಲ್ಲ, ಫಿರೋಜ್ ಶಾ ತುಘಲಕ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 130ನೇ ಪ್ರಶ್ನೆಗೆ ಬರೋಣ. ಈಗ ಹಾಗಾಗಿ ಮೌರ್ಯನರ ಈ ಬಗ್ಗೆ ವಿವರವನ್ನು ಒಳಗೊಂಡಿದೆ ಅಂತ. ಸೊ ಕೌಟಿಲ್ಯ ಅಂದರೆ ನಿಮಗೆಲ್ಲ ಗೊತ್ತಿದೆ, ಒಬ್ಬ ಮಹಾ ಗ್ರಂಥಕಾರ ಅಂತ, ಮಹಾ ಕೃತಿಕಾರ. ಅವನಿಗೆ ಕೌಟಿಲ್ಯ ಅಂತಕ್ಕಂಥ ಹೆಸರಿನ ಜೊತೆಗೆ ಇನ್ನೂ 2 ಹೆಸರುಗಳು ಸೇರ್ಕೊಂಡಿದೆ ಅಂತ. ಒಂದು ವಿಷ್ಣುಗುಪ್ತ, ಮತ್ತೊಂದು ಚಾಣಕ್ಯ ಅಂತ. ಅದನ್ನು 3 ಹೆಸರುಗಳಿಂದ ಕರೆಯಲಾಗುತ್ತೆ. ಸೊ ಅವನು ಬರೆದಂಥ ಒಂದು ಪ್ರಸಿದ್ಧ ಗ್ರಂಥ ಯಾವುದಪ್ಪ ಅಂದರೆ ಎಕನಾಮಿಕ್ಸ್, ಅರ್ಥಶಾಸ್ತ್ರ. ಸೊ ಆ ಒಂದು ಕೃತಿ ಮೌರ್ಯನರ ಯಾವುದ್ರ ಬಗ್ಗೆ ವಿಚಾರವನ್ನು ಒಳಗೊಂಡಿದೆ ಅಂತ. ಇಲ್ಲಿ ಗ್ರಾಮಾಡಳಿತದ ಬಗ್ಗೆ, ಆರ್ಥಿಕ ವ್ಯವಸಾಯದ ಬಗ್ಗೆ, ಕೃಷಿ ಪದ್ಧತಿಯ ಬಗ್ಗೆ ಮತ್ತು ರಾಜ್ಯದ ಬಗ್ಗೆ ಅಂತಿದೆ ಇಲ್ಲಿ. ಸೊ 4ನೇದು ಇದೆಯಲ್ಲ, ಇಡೀ ರಾಜ್ಯದ ಬಗ್ಗೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೌರಾಷ್ಟ್ರದ ವ್ಯವಹಾರಗಳನ್ನು ನೋಡಿಕೊಳ್ಳಲು ಅಶೋಕನಿಂದ ನೇಮಕಗೊಂಡ ಗ್ರೀಕ್ ಅಧಿಕಾರಿ ಯಾರು ಅಂತ. ಸೌರಾಷ್ಟ್ರದ ವ್ಯವಹಾರ ನೋಡ್ಕೊಳ್ಳಿಕ್ಕೆ ಸೊ ಅಶೋಕ ಒಬ್ಬ ಗ್ರೀಕ್ ಅಧಿಕಾರಿಯನ್ನು ನೇಮಕ ಮಾಡ್ತಾನೆ. ಆತ ಯಾರು ಅಂತ ಇಲ್ಲಿ? ಮೆನಾಂಡರು, ಸೊ ಎಲಿಯೋಡರಸ್ಸು, ತುಷಪ್ತ, ಹೆಲಿಯೋಕಲಸ್ ಅಂತ. ಆಪ್ಷನ್ 3 ಇದೆಯಲ್ಲ, ತುಷಪ್ತ ಅಂತ, ಇಟ್ ಇಸ್ ರೈಟ್ ಆನ್ಸರ್ ಅದು. ಸೊ ದಟ್ ಈಸ್ ಆ್ಯಂಡ್ ವಿ ಆರ್ ಇನ್ ಟು ದ ಕ್ವಶನ್ ನಂಬರ್ 132. 132 ಸ್ಥಳೀಯ ಆಡಳಿತದ ಬಗ್ಗೆ ಮಾಹಿತಿ ನೀಡತಕ್ಕಂಥ ಗ್ರಂಥ ಅಂತ. ಅರ್ಥಶಾಸ್ತ್ರ, ವಿಷ್ಣು ಪುರಾಣ, ಮುದ್ರ ರಾಕ್ಷಸ ಮತ್ತು ಮೆಗಾಸ್ಥನಿಸನ ಇಂಡಿಕಾ ಅಂತಿದೆ. ಸೊ ಆಪ್ಷನ್ 4 ಇದೆಯಲ್ಲ, ಮೆಗಾಸ್ಥನಿಸನ ಇಂಡಿಕಾ ಅಂತಕ್ಕಂಥದ್ದು, ಅದು ಸೊ ಆ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಅಂತ. ಮಹಾಭಾಷ್ಯ ಅಂತಕ್ಕಂಥ ಗ್ರಂಥವನ್ನು ಯಾರು ಬರೀತಾರೆ? ಪತಂಜಲಿ, ಭಾಷಾ, ವಾಕ್ಪತಿ ಮತ್ತು ಕಾತ್ಯಾಯನ ಅಂತಿದೆ. ಸೊ ಅದು ಪತಂಜಲಿ ಬರೆದಂಥ ಗ್ರಂಥ ಯಾವುದು? ಮಹಾಭಾಷ್ಯ ಅಂತಕ್ಕಂಥದ್ದು. ನೋಡಿ ಮತ್ತೊಂದು ಗ್ರಂಥ ಇದೆ ಅದರ ಕೆಳಗಡೆ ನೆಕ್ಸ್ಟ್ ಪ್ರಶ್ನೆಯಲ್ಲಿ, ಕಲ್ಪಸೂತ್ರ ಅಂತಕ್ಕಂಥ ಗ್ರಂಥವನ್ನು ಬರೆದಂಥ ಕರ್ತೃ ಯಾರು ಅಂತ. ಭದ್ರಬಾಹು, ಪಾಣಿನಿ, ಸುಬಂಧು ಮತ್ತು ಪತಂಜಲಿ ಅಂತಿದೆ. ಆಪ್ಷನ್ 1 ಇದೆಯಲ್ಲ, ಭದ್ರಬಾಹು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 135ನೇ ಪ್ರಶ್ನೆ ಬರೋಣ. ಈಗ ಅಶೋಕನ ಶಾಸನಗಳನ್ನು ಯಾವಾಗ ಮತ್ತು ಯಾರಿಂದ ಮೊಟ್ಟ ಮೊದಲಿಗೆ ಓದಲಾಯಿತು ಅಂತ. ಅಶೋಕನ ಶಾಸನಗಳನ್ನು
ಯಾವಾಗ ಮತ್ತು ಯಾರಿಂದ ಆ ಶಾಸನವನ್ನು ಓದಿಸಲಾಯಿತು ಅಥವಾ ಓದಿದ್ರು ಅಂತದ್ದು. ನೋಡಿ, ಒಂದು ಯಾವಾಗ ಅಂತ ಹೇಳಬೇಕು ಮತ್ತು ಯಾರು ಓದಿದ್ರು ಅಂತ ಇಲ್ಲಿ ಗೆಸ್ ಮಾಡಬೇಕು ನಾವು 4 ಆಯ್ಕೆಗಳಲ್ಲಿ. ಸೊ 1787 ಜಾನ್ ಟವರು, 1810 ಹ್ಯಾರಿ ಸ್ಮಿತ್, 1825 ಚಾರ್ಲ್ಸ್ ಮೆಟ್ಕಾಫ್, 1837 ಜೇಮ್ಸ್ ಪ್ರಿನ್ಸೆಪ್ ಅಂತ. ತುಂಬ ಜನರಿಗೆ ಗೊತ್ತಿದೆ ಇದು. ಅಶೋಕನ ಶಾಸನವನ್ನು ಮೊಟ್ಟ ಮೊದಲಿಗೆ ಅದು ಓದಿದ್ದು ಯಾರಪ್ಪ ಅಂದರೆ ದಟ್ ಈಸ್ ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂಥವ್ರು. ಯಾವಾಗಪ್ಪ ಅಂದರೆ 1837 ಇಸ್ವಿಯಲ್ಲಿ ಅವರು ಅಶೋಕನ ಶಾಸನವನ್ನು ಮೊದಲ ಬಾರಿಗೆ ಅದನ್ನು ಡಿಸ್ಕವರ್ ಮಾಡಿ ಕಂಡುಹಿಡಿದು ಅದನ್ನು ಓದೋ ಪ್ರಯತ್ನ ಮಾಡೋದು ಅಂತ. ನೆಕ್ಸ್ಟು 136ನೇ ಪ್ರಶ್ನೆ, ಈ ಕೆಳಗಿನ ಯಾವ ಕಾಲದಲ್ಲಿ ಗಣರಾಜ್ಯಗಳ ಬಗ್ಗೆ ಮಾಹಿತಿ ತಿಳಿದು ಬಂದಿರಲಿಲ್ಲ ಅಂತ. ಬುದ್ಧನ ಕಾಲದಲ್ಲಿ, ಮೌರ್ಯರ ಕಾಲದ ಪೂರ್ವದಲ್ಲಿ, ಗುಪ್ತರ ಪೂರ್ವ ಕಾಲದಲ್ಲಿ, ಹರ್ಷನ ಕಾಲದ ಪೂರ್ವದಲ್ಲಿ ಅಂತಿದೆ. ಸೊ 4ನೇದು ಇದೆಯಲ್ಲ, ಹರ್ಷನ ಪೂರ್ವ ಕಾಲದಲ್ಲಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಇವೆಲ್ಲ ಬಹುನಿರೀಕ್ಷಿತ ಪ್ರಶ್ನೆಗಳಿಗೆ ಏನಿದೆ ಇವೆಲ್ಲವೂ ಕೂಡ ಸೊ ಬರೀ ನಿಮಗೆ ಅರ್ಹತಾ ಪರೀಕ್ಷೆಗೆ ಮಾತ್ರ ಸೀಮಿತ ಅನ್ಕೋಬೇಡಿ. ಶಿಕ್ಷಕರ ನೇಮಕಾತಿಯ ಪ್ರಶ್ನೆಗಳಿಗೂ ಪರೀಕ್ಷೆಯ ಪ್ರಶ್ನೆಗಳಿಗೂ ಭಾಳ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಎಲ್ಲ ಅಧ್ಯಯನಗಳನ್ನು ರಚಿತವಾಗಿ ಮಿಕ್ಸ್ ಮಾಡಿ ಇಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆಗಳು ಇವೆಲ್ಲವೂ ಕೂಡ. ಮೌರ್ಯರ ಪೂರ್ವದ ಕಾಲದಲ್ಲಿ ಗಣರಾಜ್ಯಗಳು ಈ ಪ್ರದೇಶಗಳಲ್ಲಿ ಇದ್ದವು ಅಂತ. ಮೌರ್ಯರ ಪೂರ್ವದ ಕಾಲದಲ್ಲಿ ಗಣರಾಜ್ಯಗಳು ಯಾವ ಪ್ರದೇಶದಲ್ಲಿ ಇದ್ದವು ಅಂತ ಹೇಳ್ಬೇಕೀಗ. ವಾಯುವ್ಯ ಭಾರತ, ದಕ್ಷಿಣದಲ್ಲಿ ಗಂಗಾ ಯಮುನಾ ಧ್ರುವ ಪ್ರಾಂತ್ಯ ಮತ್ತು ಪೂರ್ವ ಭಾರತ ಅಂತಿದೆ. ಸೊ ಆಪ್ಷನ್ 1 ಇದೆಯಲ್ಲ ವಾಯುವ್ಯ ಭಾರತ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 138ನೇ ಪ್ರಶ್ನೆ ಬರೋಣ ಈಗ. ಕ್ವಶನ್ ನಂಬರ್ 138, ಶುಂಗರ ರಾಜಧಾನಿ ಯಾವುದು? ವಿಚ್ ಇಸ್ ದ ಕ್ಯಾಪಿಟಲ್ ಆಫ್ ಶುಂಗ? ದಟ್ ಈಸ್ ಪಾಟಲಿಪುತ್ರ, ವಿದಿಶಾ, ಶಬಲ ಮತ್ತು ಉಜ್ಜಯಿನಿ ಅಂತಿದೆ. ಆಪ್ಷನ್ 1 ಇದೆಯಲ್ಲ ಪಾಟಲಿಪುತ್ರ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ದಕ್ಕನ್ನಲ್ಲಿ ಪ್ರಥಮವಾಗಿ ಸಾಮ್ರಾಜ್ಯವನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂತ? ದಕ್ಕನ್ನಲ್ಲಿ ಚೀದಿಗಳು, ಶಾತವಾಹನರು, ಕದಂಬರು ಮತ್ತು ಮೊದಲ ಚಾಲುಕ್ಯರು ಅಂತಿದೆ ಇಲ್ಲಿ. ಬಟ್ ಆಪ್ಷನ್ 2 ಇದೆಯಲ್ಲ, ದಕ್ಕನ್ನಲ್ಲಿ ಮೊದಲ ಬಾರಿಗೆ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದು ಯಾರಪ್ಪ ಅಂದರೆ ಅವರು ಶಾತವಾಹನರು. ಇದರ ಒಬ್ಬ ದೊರೆ ಯಾರಪ್ಪ ಅಂದರೆ ಗೌತಮಿ ಪುತ್ರ ಶಾತಕರ್ಣಿ ಅಂತ ಆತನ ಹೆಸರು ಬರುತ್ತೆ. ಸೊ ಆ ಶಾತವಾಹನರ ಬಗ್ಗೆ ಕೂಡ ಜಾಸ್ತಿ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಮೊದಲನೇ ಬಾರಿಗೆ ಫಾರ್ ದ ವೆರಿ ಫಸ್ಟ್ ಟೈಮು ಆ ಶಾಲಿವಾಹನ ಶಕೆ ಅಂತಕ್ಕಂಥದ್ದನ್ನು ಅವರು ಆರಂಭ ಮಾಡಿದೆ ಅವರು ಅಂತ ಅನಿಸುತ್ತೆ, ಶಾತವಾಹನರು. ಆಯಿತಾ? ಸೊ ಕಳಿಂಗದ ದೊರೆ ಕಾರುವೇಲನ ಸಾಧನೆಯನ್ನು ತಿಳಿಸ್ತಕ್ಕಂಥ ಏಕೈಕ ಆಧಾರ. ಸೊ ಕಾರುವೇಲ್ ಅಂತಕ್ಕಂಥವ್ನು ಯಾರು? ಅವನು ಕಳಿಂಗದ ಒಬ್ಬ ದೊರೆ. ಅವನು ಅಚೀವ್ಮೆಂಟ್ ಹೇಳ್ತಕ್ಕಂಥ ಒಂದು ಏಕೈಕ ಆಧಾರ ಏನು ಅಂತ, ಎವಿಡೆನ್ಸ್ ಬೇಕಲ್ಲ ಅವ್ನು ಮಾಡಿರ್ತಕ್ಕಂಥ ಅಚೀವ್ಮೆಂಟ್ಗೆ ಯಾವ ಆಧಾರ ಸಾಕ್ಷಿಯಾಗಿದೆ ಅಂತ. ಜೈನ ಧಾರ್ಮಿಕ ಗ್ರಂಥಗಳು, ಬೌದ್ಧ ಧಾರ್ಮಿಕ ಗ್ರಂಥಗಳು, ಒರಿಸ್ಸಾದ ಹಾತಿಗುಂಪ ಗುಹಾಲಯದ ಶಾಸನ ಮತ್ತು ಭುವನೇಶ್ವರ ಶಾಸನ ಅಂತಿದೆ. ಆಪ್ಷನ್ 3 ಇದೆಯಲ್ಲ, ಒರಿಸ್ಸಾದ ಹಾತಿಗುಂಪ ಗುಹಾಲಯದ ಶಾಸನ ಅಂತ, ಅದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಆ್ಯಂಡ್ ವಿಲ್ ಗೋ ಫಾರ್ವರ್ಡ್ 141 ಕ್ವಶನ್. ಕಾನಿಸ್ಕನ ಆಸ್ಥಾನದಲ್ಲಿದ್ದಂಥ ಪ್ರಸಿದ್ಧ ವೈದ್ಯ ಯಾರು ಅಂತ, ಡಾಕ್ಟರ್ ಯಾರು ಅಂತ ಅವನ ಆಸ್ಥಾನದಲ್ಲಿದ್ದು? ಅಶ್ವಘೋಷ, ಧನ್ವಂತರಿ, ಚರಕ, ಸುಶ್ರುತ ಅಂತಿದೆ. ಆಪ್ಷನ್ 3 ಇದೆಯಲ್ಲ ಚರಕ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಅಜಂತ ಗುಹಾಲಯದ ಚಿತ್ರಕಲೆಯು ಯಾವ ಶತಮಾನದ್ದು ಅಂತ? ಅಜಂತ ಗುಹಾಲಯದ ಚಿತ್ರಕಲೆ ಅದು ಯಾವ ಸೆಂಚುರಿಯಲ್ಲಿ ನಿರ್ಮಿತವಾಗಿತ್ತು ಅಂತ ಹೇಳಬೇಕು, ಅಥವಾ ಅದು ಯಾವ ಶತಮಾನಿಗೆ ಸೇರಿದಂಥ ಒಂದು ಶಿಲ್ಪಕಲೆ ಅಂತ. ಕ್ರಿಸ್ತಪೂರ್ವ 1ನೇ ಶತಮಾನ, ಕ್ರಿಸ್ತಶಕ 1ನೇ ಶತಮಾನ, ಕ್ರಿಸ್ತಶಕ 2ನೇ ಶತಮಾನ, ಕ್ರಿಸ್ತಶಕ 3ನೇ ಶತಮಾನ ಅಂತಿದೆ ಇದು. ಸೊ ಕ್ರಿಸ್ತಶಕ 1st ಸೆಂಚುರಿ ಇದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಪ್ರಾಕೃತ ಭಾಷೆಯ ಯಾವುದೋ ಅದು ಕೃತಿ, ಅದು ನೋಡಿ ಇಲ್ಲಿದೆ ಇಲ್ಲಿ. ಪ್ರಾಕೃತ ಭಾಷೆಯ ಕತಂತ್ರ ಅಂತಕ್ಕಂಥ ಎಂಬ ಕೃತಿಯನ್ನು ಯಾರು ಬರೆದರು ಅಂತ? ಗುಣಾಢ್ಯ, ಸರ್ವವರ್ಮನ, ಪಾಣಿನಿ ಮತ್ತು ಚರಕ ಅಂತಿದೆ. ಸೊ ಆ ಕತಂತ್ರ ಅಂತಕ್ಕಂಥ ಕೃತಿ ಪ್ರಾಕೃತ ಭಾಷೆಯಲ್ಲಿ ರಚನೆಯಾಗಿದೆ. ಅದನ್ನು ಯಾರು ಬರೆದಿದ್ದು ಅಂದರೆ ಅದು ಸರ್ವವರ್ಮನ ಅಂತಕ್ಕಂಥ ಒಬ್ಬ ಕೃತಿಕಾರ. ಅವನು ವಿಸ್ತಿ ಅಂತಕ್ಕಂಥ ಹೊರಡಿದೆಯಲ್ಲ, ವಿಸ್ತಿ ಅಂತಕ್ಕಂಥ ಪದ ಅದು ಏನು ಹೇಳುತ್ತೆ ಅಂತ? ಭೂರಹಿತ ಕೂಲಿಕಾರರು ಭೂಗೇಣಿಯನ್ನು ಭಾಗಶಃ ಕೂಲಿರಹಿತ ಸೇವೆಯ ಮುಖಾಂತರ ನೀಡುವುದು, ಬಲಾತ್ಕಾರಯುತ ದುಡಿಮೆ 2 ಮತ್ತು 3 ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ 144ಕ್ಕೆ ಆಪ್ಷನ್ 4 ಇದೆಯಲ್ಲ, 2 ಮತ್ತು 3 ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 2 ಮತ್ತು 3 ಅಂದ್ರೆ ಏನು? 2ನೇ ಮತ್ತು 3ನೇ ಆಯ್ಕೆ ಸರಿ ಅಂತ ಅರ್ಥ. ಅದು ಭೂಗೇಣಿಯನ್ನು ಭಾಗಶಃ ಕೂಲಿರಹಿತ ಸೇವೆಯ ಮುಖಾಂತರ ನೀಡುವುದು, ಬಲಾತ್ಕಾರಯುತ ದುಡಿಮೆ ಅಂತ ಅಂದರೆ ತುಂಬ ಹಿಂಸೆ ಕೊಟ್ಟು ಶೋಷಣೆಯಿಂದ ದುಡಿಸ್ಕೊಳ್ಳೋದು. ಇನ್ನೊಂದು ಭೂಗೇಣಿ ಏನು ಮಾಡಬೇಕು? ಭಾಗಶಃ ಸ್ವಲ್ಪ ಭಾಗವನ್ನು ಕೂಲಿ ರಹಿತ ಸೇವೆಯ ಮುಖಾಂತರವಾಗಿ ನೀಡುವಂಥದ್ದು. ಇವೆಲ್ಲವೂ ಕೂಡ ಶೋಷಣೆಗೆ ಪೂರಕವಾದಂಥ ವ್ಯವಸ್ಥೆ ಇತ್ತು ಅವಾಗ. ಹಾಗಾಗಿ ವಿಸ್ತಿ ಅಂದರೆ ಅವೆರಡು ಉತ್ತರಗಳಾಗುತ್ತೆ ಇಲ್ಲಿಗೆ. 2 ಮತ್ತು 3 ರೈಟ್ ಆನ್ಸರು. ಬಾಲ್ಯ ವಿವಾಹ ಪದ್ಧತಿ ಆರಂಭವಾದದ್ದು ಯಾವಾಗ ಅಂತ? ಮೌರ್ಯರ ಕಾಲದಲ್ಲಿ, ಕುಶಾಣರ ಕಾಲದಲ್ಲಿ, ಗುಪ್ತರ ಕಾಲದಲ್ಲಿ, ಹರ್ಷವರ್ಧನ ಕಾಲದಲ್ಲಿ ಅಂತಿದೆ. ಸೊ ಗುಪ್ತರ ಕಾಲದಲ್ಲಿ ಈ ಒಂದು ಬಾಲ್ಯ ವಿವಾಹ ಅಂತಕ್ಕಂಥ ಪದ್ಧತಿ ಏನಾಗುತ್ತೆ? ಸೊ ಆರಂಭ ಆಗುತ್ತೆ. ವಿಲ್ ಗೋ ಫಾರ್ವರ್ಡ್ 146ನೇ ಪ್ರಶ್ನೆ ಬರೋಣ ಈಗ. ಹಿಂದೂ ಸಮಾಜದಲ್ಲಿ ಉಪಜಾತಿಗಳು ಏಳಿಗೆ ಹೊಂದಿದ್ದು ಯಾರ ಕಾಲದಲ್ಲಿ ಅಂತ? ಹಿಂದೂ ಸಮಾಜದಲ್ಲಿ ಉಪಜಾತಿಗಳು ಏಳಿಗೆ ಹೊಂದಿದ್ದು ಯಾರ ಕಾಲದಲ್ಲಿ? ವೈದಿಕ ಕಾಲ, ಮೌರ್ಯರ ಕಾಲ, ಶಕ ಕುಶಾಣರ ಕಾಲ ಮತ್ತು ಹರ್ಷವರ್ಧನನ ಕಾಲ ಅಂತ. ಆಪ್ಷನ್ 3 ಇದೆಯಲ್ಲ, ಶಕ ಕುಶಾಣರ ಕಾಲ ಅಂತ ರೈಟ್ ಆನ್ಸರ್ ಆಗುತ್ತೆ. ಸ್ತ್ರೀಯರು ಪುರುಷರೊಂದಿಗೆ ಸಮಾನತೆ ಹೊಂದಿದ್ದುದು ಯಾವ ಕಾಲದಲ್ಲಿ ಅಂತ? ವೈದಿಕ ಕಾಲದಲ್ಲಿ, ಗುಪ್ತರ ಕಾಲದಲ್ಲಿ, ಹರ್ಷವರ್ಧನನ ಕಾಲದಲ್ಲಿ ಮತ್ತು ಪ್ರಾಚೀನ ಭಾರತದಲ್ಲಿ ಅಂತ. ಸೊ ಆಪ್ಷನ್ 4 ಇದೆಯಲ್ಲ, ಪ್ರಾಚೀನ ಭಾರತದಲ್ಲಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೋಡಿ ಇಲ್ಲಿ ಪುಗ ಅಂತಕ್ಕಂಥ ಒಂದು ಪದ ಇದೆ. ಏನು ಪುಗ ಅಂದರೆ ಏನು ಅಂತ ನಾವು ಇಲ್ಲಿ 4 ಆಯ್ಕೆಗಳಲ್ಲಿ ಆಯ್ಕೆ ಮಾಡಬೇಕೀಗ.
ಕುಶಲಕರ್ಮಿಗಳ ಸಂಘ, ವ್ಯಾಪಾರಿಗಳ ಸಂಘ ಶ್ರೇಣಿಯ ಮತ್ತೊಂದು ಹೆಸರು ಹಳ್ಳಿಯ ಜನರ ಬೆಳವಣಿಗೆಯ ಸಂಕೇತ ಅಂತಿದೆ. ಇಟ್ಸ್ ಆಪ್ಷನ್ ನಂಬರ್ ಸೆಕೆಂಡ್ ಇದೆಯಲ್ಲ, ವ್ಯಾಪಾರಿಗಳ ಸಂಘ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಪುಕ ಅಂದರೆ ಏನು ಅಂದರೆ ಒಂದು ವ್ಯಾಪಾರಿಗಳು ಮಾಡ್ಕೊಂಡಂಥ ಒಂದು ಸಂಘ ಅದು. ಸೊ ನೆಕ್ಸ್ಟು ಕ್ವಶನ್ ನಂಬರ್ 149 ಬರೋಣ. ಈಗ ತಮಿಳು ಇತಿಹಾಸದಲ್ಲಿ ಸಂಗಮ್ ಎಂಬ ಪದ ಏತಕ್ಕಾಗಿ ಸಂಬಂಧಪಟ್ಟಿದೆ ಅಂದರೆ, ಸೊ ತಮಿಳ್ ಹಿಸ್ಟ್ರಿಯಲ್ಲಿ ಸಂಗಮ್ ಅಂತಕ್ಕಂಥ ಒಂದು ವರ್ಡ್ ಏನಿದೆ ಅದನ್ನು ಯಾವ ಉದ್ದೇಶಕ್ಕೋಸ್ಕರ ಅದನ್ನು ಬಳಸ್ತಾರೆ ಅಂತ, ಅದು ಯಾವುದಕ್ಕೆ ಸಂಬಂಧಪಟ್ಟಂಥ ಒಂದು ಪದ ಅಂತ ಅದು. ಕಂಚಿಯ ಪಲ್ಲವರ ಕಾಲದಲ್ಲಿ ರಚನೆಯಾದ ಸಾಹಿತ್ಯ, ಕ್ರಿಸ್ತಶಕದ ಪ್ರಾರಂಭಿಕ ವರ್ಷಗಳಲ್ಲಿ ಪಾಂಡ್ಯ ದೊರೆಗಳನ್ನು ಹೊಗಳಿ ಬರೆದ ಪದ್ಯಗಳಿಗೆ ಚೋಳ ದೊರೆಗಳಿಂದ ಆಶ್ರಯ ಪಡೆದ ಕವಿಗಳು ರಚಿಸಿದ ಪದ್ಯಗಳು. ಇದು ಪಾಂಡ್ಯ ದೊರೆಗಳಿಂದ ಮದುರೈಯಲ್ಲಿ ಆಶ್ರಯ ಪಡೆದ ತಮಿಳು ವಿದ್ವಾಂಸರ ಸಾಹಿತ್ಯವಾಗಿತ್ತು. ಸೊ 100% ಇದು ತಮಿಳು ವಿದ್ವಾಂಸರ ಸಾಹಿತ್ಯವನ್ನು ನಾವೇನಂತ ಹೇಳ್ತೀವಿ ಅಂದರೆ ಸಂಗಮ್ ಸಾಹಿತ್ಯ. ಹಾಗಾಗಿ ಆಪ್ಷನ್ 4 ಇದೆಯಲ್ಲ, ಪಾಂಡ್ಯ ದೊರೆಗಳಿಂದ ಮದುರೈಯಲ್ಲಿ ಆಶ್ರಯ ಪಡೆದಂಥ ತಮಿಳು ವಿದ್ವಾಂಸರ ಸಾಹಿತ್ಯ ಅಂತ, ಅದು ಇಲ್ಲಿ ಸೊ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಅಂಡರ್ಲೈನ್ ಮಾಡ್ತೀನಿ ಬೇಕಾದ್ರೆ ಅದನ್ನು. 4ನೇ ಪ್ರಶ್ನೆ. ಸೊ ದಯಮಾಡಿ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಮರದೇ ಸಬ್ಸ್ಕ್ರೈಬ್ ಮಾಡಿ, ಇಮಿಡಿಯೇಟ್ ಈಗಲೇ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಓಪನ್ ಮಾಡಿಬಿಟ್ರೆ ನಿಮಗೆ ಬೇಕಾದಂಥ ಎಲ್ಲವೂ ಅವೈಲೇಬಲ್ ಇದೆ. ಒಂದನ್ನು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ ಮತ್ತು ಜಾಯ್ನ್ ಆಗಿ. ಡೆಫಿನೆಟ್ಲಿ ಯು ವಿಲ್ ಗೆಟ್ ಸಮ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಲಿಂಕ್ಸ್ ಇನ್ ಅಪ್ಕಮಿಂಗ್ TT ಎಕ್ಸಾಮಿನೇಷನ್, ಆಯಿತಾ. ಸೊ 150 ಕ್ವಶನ್ ಬರೋಣ. ಈಗ ಸಂಗಮ್ ಸಾಹಿತ್ಯ ಕೇಂದ್ರ ಮತ್ತು ಸಂಗಮ್ ಕವಿಗಳ ಪ್ರಮುಖ ಪ್ರೋತ್ಸಾಹಕಾರರು ಅಂದರೆ ಯಾರು ಅಂತ. ವೆಂಗಿಯ ಚೀರರು, ಒರಯ್ಯರ ಚೋಳರು, ಮಧುರೈಯ ಪಾಂಡ್ಯರು, ಮೇಲಿನವರೆಲ್ಲ ಅಂತ. ಸೊ ಆಪ್ಷನ್ 3 ಇದೆಯಲ್ಲ, ಸಂಗಮ್ ಸಾಹಿತ್ಯ ಕೇಂದ್ರ ಮತ್ತು ಸಂಗಮ್ ಕವಿಗಳ ಪ್ರಮುಖ ಅವರಿಗೆ ಯಾರು ಪ್ರೋತ್ಸಾಹವನ್ನು ಮಾಡಿದ್ರು ಅಂದರೆ ಮಧುರೈಯ ಪಾಂಡ್ಯರು ಅಂತ. ಸೊ ಆಪ್ಷನ್ 3 ಸರಿಯಾದ ಉತ್ತರ ಅದು. ಮತ್ತೊಂದು ಪ್ರಶ್ನೆ. ಸಂಗಮ್ ಯುಗದ ಪ್ರಸಿದ್ಧ ಮಹಾಕಾವ್ಯ ಶಿಲಪ್ಪಾಧಿಕಾರಂನ ಕರ್ತೃ ಇಳಂಗೋ ಅಡಿಗಳ್ನ ಚೀರದೊರೆ ಸಹೋದರನಾಗಿದ್ದನು ಅಂತ. ಚೀರದೊರೆ ಸಹೋದರನಾಗಿದ್ದನು ಅಂತಿದೆ ಇಲ್ಲಿ. ಸೊ ನೆಡುಂಜಳಿಯನ್ನು ಸೆಂಗುತೇವನ್, ನೆಡುಂಜರಲ್ ಮತ್ತು ಕರಿಕಾಳ ಅಂತೇಳಿ. ಬಟ್ ಆಪ್ಷನ್ ಸೆಕೆಂಡ್ ಇದೆಯಲ್ಲ, ಸೆಂಗುತೇವನ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಮೇ ಬಿ ನಿಮ್ಗೆ ಅರ್ಥ ಆಗಲಿಲ್ಲ ಅನಿಸುತ್ತೆ ಇದು, ಇನ್ನೊಂದ್ಸಲ ಓದ್ಬಿಡ್ತೀನಿ. ಸಂಗಮ್ ಯುಗದ ಪ್ರಸಿದ್ಧ ಮಹಾಕಾವ್ಯ ಯಾವುದು ಆ ಕಾಲಘಟ್ಟದಲ್ಲಿ ರಚನೆಯಾಗಿದ್ದು ಅಂದರೆ ಅದು ಶಿಲಪ್ಪಾಲಂಕಾರಂ ಅಂತಕ್ಕಂಥ ಒಂದು ತಮಿಳು ಕೃತಿ ಅದು. ಸೊ ಅದನ್ನು ಕರ್ತೃ ಯಾರಪ್ಪ ಅಂದರೆ ಇಳಂಗು ಅಡಿಗಳನ್ನ ಚೀರದೊರೆ ಅಂತ, ಆಯಿತಾ. ಅವನು ಯಾರ ಸಹೋದರನಾಗಿದ್ದ ಅಂತ ಇಲ್ಲಿ ಪ್ರಶ್ನೆ. ಅದು ಸೆಂಗುತ್ತೇವನ್ ಅಂತಕ್ಕಂಥ ಆನ್ಸರ್ ಇದೆಯಲ್ಲ, ಅದು ಸರಿಯಾದಂಥ ಉತ್ತರ ಆಗುತ್ತೆ ಅಂತ. ಈ ಕೆಳಕಂಡ ಯಾವ ಮನೆತನ ಸಂಗಮ್ ಯುಗದಲ್ಲಿ ಆಳ್ವಿಕೆಯನ್ನು ನಡೆಸಿದ್ದಿರಲಿಲ್ಲ ಅಂತ, ಅಂದರೆ ಆಳ್ವಿಕೆ ಮಾಡಿರಲಿಲ್ಲ ಅಂತ. ಪಾಂಡ್ಯ, ಚೇರ, ಚೋಳ ಮತ್ತು ಪಲ್ಲವ ಅಂತಿದೆ. ಬಟ್ ಆಪ್ಷನ್ 4 ಇದೆಯಲ್ಲ, ಪಲ್ಲವ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸಂಗಮ್ ಯುಗದಲ್ಲಿ ಶ್ರೀಮಂತ ಮತ್ತು ಜಮೀನ್ದಾರಿ ವರ್ಗ ಎಂದರೆ ಬ್ರಾಹ್ಮಣರು, ವೇಳಾರರು, ನಾಯಕರು ಮತ್ತು ಉಲವರು. ಆಪ್ಷನ್ ಸೆಕೆಂಡ್ ಇದೆಯಲ್ಲ, ವೇಳಾರರು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸಂಗಮ್ ಯುಗದ ತಮಿಳರ ಆರಾಧ್ಯ ದೇವ ಯಾರು ಅಂತ. ಸಂಗಮ್ ಯುಗದ ತಮಿಳರ ಆರಾಧ್ಯ ದೇವ ಯಾರು. ಇಂದ್ರ, ಮುರುಗನ್ನು, ತಿರುಮಲ್ಲು ಮತ್ತು ವರುಣ. ಆಪ್ಷನ್ ಸೆಕೆಂಡ್ ಇದೆಯಲ್ಲ, ಮುರುಗನ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ 155ನೇ ಪ್ರಶ್ನೆ ಬರೋಣ. ಈಗ ಕ್ವಿಕ್ಕಾಗಿ ಎಲ್ಲವನ್ನು ಬೇಗ ಮುಗಿಸ್ಬೋಣ. ಸೊ ಸಂಗಮ್ ಯುಗದ ಗೂಢಾಚಾರರನ್ನು ಸೊ ಏನಂತ ಹೇಳ್ತಿದ್ರು ಅಂತ. ಸ್ವಸಾಸ್, ದೂತರು, ಓರರು ಮತ್ತು ಸಂಜಯನರು ಅಂತ. ಆಪ್ಷನ್ 3 ಇದೆಯಲ್ಲ, ಓರರು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಕೆಳಕಂಡ ಯಾವ ಸಂಗಮ್ ಸಾಹಿತ್ಯ ಬೌದ್ಧ ಧರ್ಮದ ಉತ್ತಮ ಅಂಶಗಳನ್ನು ತಿಳಿಯಲು ಪ್ರಯತ್ನಿಸುತ್ತಿದೆ ಅಂತ. ಕೆಳಕಂಡ ಯಾವ ಸಂಗಮ್ ಸಾಹಿತ್ಯ ಬೌದ್ಧ ಧರ್ಮದ ಉತ್ತಮ ಅಂಶಗಳನ್ನು ತಿಳಿಸಲು ಪ್ರಯತ್ನಿಸುತ್ತಿದೆ. ಮಣಿಮೇಕಲಿಲ್ ಶಿಲಪ್ಪಾಧಿಕಾರಂ ಕುರುಳ್ ತೊಳ್ಕಾಪಿಯಂ ಅಂತ. ಆಪ್ಷನ್ 1 ಇದೆಯಲ್ಲ, ದಟ್ ಈಸ್ ಮಣಿಮೇಕಲಿಲ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಇದೇನು ಮಾಡ್ತಾ ಇದೆ ಅಂದರೆ ಸಂಗಮ್ ಸಾಹಿತ್ಯ ಬೌದ್ಧ ಧರ್ಮದ ಉತ್ತಮ ಅಂಶಗಳನ್ನು ತಿಳಿಯಲು ಪ್ರಯತ್ನಿಸುತ್ತಿದೆ ಅಂತಕ್ಕಂಥ ಒಂದು ಮಾತ್ರ ಹೇಳುವಂಥದ್ದು ಈ ಒಂದು ಲಿಟ್ರೇಚರು. ಮಣಿ ಮೇಕಲ್ ಎಲ್ಲಿ ಅಂತ ಅದ್ರ ಹೆಸರು. ನೋಡಿ, ಇವೆಲ್ಲ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ರೋಮನ್ನರ ಹೆಚ್ಚಿನ ಚಿನ್ನದ ನಾಣ್ಯಗಳು ದಕ್ಷಿಣ ಭಾರತದಲ್ಲಿ ದೊರಕಿವೆ. ಈ ನಾಣ್ಯಗಳಲ್ಲಿ ಹೆಚ್ಚಿನವು ಯಾರ ದೊರೆಗಳವು ಅಂತ. ನೀರೋ, ಅಗಸ್ಟಸ್ ಮತ್ತು ಟೈಟೀರಿಯಸ್, ಕ್ಲೌಡಿಯಸ್, ಟ್ರಾಜನ್ ಮತ್ತು ಸೀಸರ್ ಅಂತ ಇದೆ. ಆಪ್ಷನ್ ಸೆಕೆಂಡ್ ಇದೆಯಲ್ಲ, ಅಗಸ್ಟಸ್ ಮತ್ತು ಟೈಟೀರಿಯನ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 158 ಬರೋಣ. ಈಗ ಈ ಕೆಳಕಂಡ ಯಾವ ಪ್ರದೇಶ ಪೂರ್ವ ಮತ್ತು ಪಶ್ಚಿಮ ದೇಶಗಳ ಜೊತೆಗೆ ನಡೆಸುತ್ತಿದ್ದ ವಿದೇಶಿ ವ್ಯಾಪಾರದ ತಿರುವೆ ಮನೆಯಾಗಿತ್ತು ಅಂತ. ಕಾಬುಲ್ಲು, ಬಂದರ್ ಅಬ್ಬಾಸ್, ಬ್ಯಾಕ್ಸ್ಟ್ರಿಯಾ ಮತ್ತು ಕಾಂದಹಾರ್ ಅಂತಿದೆ. ಬಟ್ ಆಪ್ಷನ್ 3 ಇದೆಯಲ್ಲ, ಬ್ಯಾಕ್ಸ್ಟ್ರಿಯಾ ಅಂತ, ಇಟ್ಸ್ ರೈಟ್ ಆನ್ಸರ್ ಅದು. ಸೊ ನೆಕ್ಸ್ಟ್ 159 ಬರೋಣ. ಈಗ ಮೌರ್ಯರ ಕಾಲದಲ್ಲಿ ರಾಜನ ಹಕ್ಕುಗಳಲ್ಲಿ ಈ ಕೆಳಗಿನ ಯಾವ ಹಕ್ಕು ರಾಜನ ಜಮೀನು ಮಾಲೀಕತ್ವಕ್ಕೆ ಸಂಬಂಧಪಟ್ಟಿದೆ ಅಂತ. ಭೂಮಿಯ ಮೇಲಿನ ಗೇಣಿ ರದ್ದುಪಡಿಸುವ ಹಕ್ಕು, ಭೂಮಿಯಲ್ಲಿನ ಉತ್ಪಾದನೆಯ ಮೇಲಿನ ತೆರಿಗೆ ರದ್ದುಪಡಿಸುವ ಹಕ್ಕು, ಅವಶ್ಯ ಬಿದ್ದಾಗ ಕಡ್ಡಾಯವಾಗಿ 2 ಬೆಳೆಗಳ ಉತ್ಪಾದನೆ ಬೇಡಿಕೆ ಮತ್ತು ಮೇಲಿನ ಯಾವುದೂ ಅಲ್ಲ ಅಂತಿದೆ ಇಲ್ಲಿ. ಸೊ ಆಪ್ಷನ್ 3 ಇದೆಯಲ್ಲ, ಅವಶ್ಯ ಬಿದ್ದಾಗ ಕಡ್ಡಾಯವಾಗಿ 2 ಬೆಳೆಗಳ ಉತ್ಪಾದನೆ ಬೇಡಿಕೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 160ನೇ ಪ್ರಶ್ನೆ. ಈಗ ಮೌರ್ಯರ ಇತಿಹಾಸದ ಬಗ್ಗೆ ಪ್ರಮುಖ ಆಧಾರಗಳಲ್ಲಿ ಒಂದಾಗಿರತಕ್ಕಂಥ ಅಂಶ ಯಾವುದು ಅಂತ. ಕೌಟಿಲ್ಯನ ಅರ್ಥಶಾಸ್ತ್ರ, ಅಶೋಕನ ಶಿಲಾಶಾಸನಗಳು, ವಿದೇಶಿ ಪ್ರವಾಸಿಗರ ಬರಹಗಳು, ವಾಸ್ತುಶಿಲ್ಪ ಕಟ್ಟಡಗಳು ಅಂತಿದೆ ಇಲ್ಲಿ. ಆಪ್ಷನ್ 3 ಇದೆಯಲ್ಲ, ವಿದೇಶಿ ಪ್ರವಾಸಿಗರ ಬರಹಗಳು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಮೌರ್ಯರ ಆಡಳಿತ ಕಾಲದಲ್ಲಿ ಉನ್ನತ ಅಧ್ಯಯನಕ್ಕೆ ಬಹುಮುಖ್ಯ ಕೇಂದ್ರ ಯಾವುದಾಗಿತ್ತು ಅಂತ. ಮೌರ್ಯರ ಆಡಳಿತ ಕೇಂದ್ರ ಕಾಲದಲ್ಲಿ ಉನ್ನತ ಅಧ್ಯಯನಕ್ಕೆ ಬಹುಮುಖ್ಯ ಕೇಂದ್ರ ಯಾವುದಾಗಿತ್ತು ಅಂತ.
ಕಾಶಿ, ಸಾಂಬೆ, ಸಾರನಾಥ, ತಕ್ಷಶಿಲೆ. ಆಪ್ಷನ್ 4 ಇದೆಯಲ್ಲ, ತಕ್ಷಶಿಲೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಚಂದ್ರಗುಪ್ತ ಮೌರ್ಯನ ಜೊತೆಗೆ ಕಾದಾಡಿ ಸೋತು ಶರಣಾಗಿ ಮಾನವೀಯ ಒಪ್ಪಂದಕ್ಕೆ ಮುಂದಾದರು ಯಾರು ಅಂತ ನೋಡಿದ್ರೆ ಗೆಲ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಯಾರು? ಚಂದ್ರಗುಪ್ತ ಮೌರ್ಯನ ಜೊತೆಗೆ ಯುದ್ಧವನ್ನು ಮಾಡಿ ಕಾದಾಡಿ, ಸೊ ಐ ಥಿಂಕ್ ಸುಮ್ಮನೆ ಸೋಲು ಒಪ್ಕೊಳ್ಳಲ್ಲ, ಬಟ್ ಅವನ ಜೊತೆ ಯುದ್ಧವನ್ನು ಮಾಡಿ ಕಾದಾಡಿ ಫೈನಲಿ ಸೋತು ಶರಣಾಗಿ ಮಾನವೀಯ ಒಪ್ಪಂದಕ್ಕೆ ಮುಂದಾಗ್ಬಿಡ್ತಾನೆ ಅಂತ ಯಾರು ಅಂತ? ಸೆಲ್ಯೂಕಸ್ಸು, ಅಲೆಕ್ಸಾಂಡರು, ಮೆಗಾಸ್ತನಿಸು, ಸೊ ಅಲ್ಫಿಯನ್ ಅಂತ. ಆಪ್ಷನ್ 1 ಇದೆಯಲ್ಲ, ಸೆಲ್ಯೂಕಸ್ ಇವನೇ. ಸೊ ಮೇ ಬಿ ಅವನ ಮಗಳನ್ನು ಕೊಟ್ಬಿಟ್ಟು ಅದನಿಗೆ ಮದುವೆಯನ್ನು ಮಾಡುವಂಥದ್ದು ಅದರ ಜೊತೆಗೆ, ಸೋಲನಪುರದ ಜೊತೆಗೆ. ಹಾಗಾಗಿ ಆಪ್ಷನ್ 1 ಬಂದು ಸೆಲ್ಯೂಕಸ್ಸು. ಮೆಗಾಸ್ತನಿಸನ್ನು ಭಾರತಕ್ಕೆ ಭೇಟಿ ನೀಡಿದ್ದು ಯಾರ ಕಾಲದಲ್ಲಿ ಅಂತ? ಬಿಂದುಸಾರ, ಚಂದ್ರಗುಪ್ತ ಮೌರ್ಯ, ಅಶೋಕ ಮತ್ತು ವರ್ಷ. ಆಪ್ಷನ್ 2 ಇದೆಯಲ್ಲ, ಚಂದ್ರಗುಪ್ತ ಮೌರ್ಯ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್. 164ನೇ ಪ್ರಶ್ನೆ ಕಡೆ ಈಗ ಗಮನ ಹರಿಸೋಣ ಈಗ. ಸೊ 164ನೇ ಪ್ರಶ್ನೆ, ಅಲೆಕ್ಸಾಂಡರನ್ನು ಅತ್ಯಂತ ಪ್ರಮುಖವಾದ ಯುದ್ಧವನ್ನು ಕೈಗೊಂಡ ಸ್ಥಳ ಯಾವುದು ಅಂತ? ಅಲೆಕ್ಸಾಂಡರನ್ನು ಅತ್ಯಂತ ಪ್ರಮುಖವಾದ ಯುದ್ಧವನ್ನು ಕೈಗೊಂಡ ಸ್ಥಳ ಯಾವುದು? ತಾಳಿಕೋಟೆ, ತರೈನು, ಪಾಣಿಪಟ್ಟು, ತಕ್ಷಶಿಲೆ. ಆಪ್ಷನ್ 4 ಇದೆಯಲ್ಲ, ತಕ್ಷಶಿಲೆ, ಅದು ರೈಟ್ ಆನ್ಸರ್ ಆಗುತ್ತೆ. ಅಥರ್ವ ವೇದದ ಮೂಲ ಹೆಸರೇನು ಅಂತ? ಅದರ ಒಂದು ಹಳೆ ಹೆಸರು ಬರುತ್ತೆ ಅಥರ್ವ ವೇದಕ್ಕೆ, ಅದರ ನೇಮ್ ಏನು ಅಂತ? ಸೊ ಅಥರ್ವನ್ ಗಿರ್ಕ, ಅಥರ್ವನ ಅಂಗೀರಸ ಮತ್ತು ಅರ್ಥವನ ಅಂತಿದೆ. ಅಥರ್ವನ್ ಗಿರ್ಕ ಅಂತಕ್ಕಂಥ ಒಂದು ಆಪ್ಷನ್ ಏನಿದೆ, ಫಸ್ಟ್ ಆಪ್ಷನ್ನು, ಅದು ಅಥರ್ವ ವೇದದ ಒಂದು ಮೂಲ ಹೆಸರಾಗುತ್ತೆ ಅಂತ. ಬಿಂದುಸಾರನ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದಂಥ ಡಯಾನ್ಸಿಸಸ್ ಅಥವಾ ಮೇ ಬಿ ಅದು ಡಯೋನಿಸಿಯಸ್ ಅನ್ಸುತ್ತೆ. ಎಸ್, ಡಯೋನಿಸಿಯಸ್ ಎಂಬ ವಿದೇಶಿ ಪ್ರವಾಸಿಯು ಯಾವ ರಾಜ್ಯದ ರಾಜನಿಂದ ಕಳುಹಿಸಲ್ಪಟ್ಟ ಅಂತ? ಅಂದರೆ ಯಾವ ರಾಜ ಕಳಿಸ್ದ ಅಂತ ಎಲ್ಲಿಗೆ? ಬಿಂದುಸಾರನ ಸಾಮ್ರಾಜ್ಯಕ್ಕೆ ಅದನ್ನು, ಡಯೋನಿಸಿಯಸ್ನ. ಚೈನಾ, ಸಿರಿಯಾ, ಈಜಿಪ್ಟು ಮತ್ತು ಸಿಲೋನು. ಸೊ ಆಪ್ಷನ್ 3 ಇದೆಯಲ್ಲ, ಈಜಿಪ್ಟ್ ದೇಶದ ಒಬ್ಬ ರಾಜ ಇವನನ್ನು ಕಳಿಸಿದ್ದು ಇಲ್ಲಿಗೆ. ಬಿಂದುಸಾರನು ಮರಣವನ್ನಪ್ಪಿದ ಸಮಯದಲ್ಲಿ ಅಶೋಕನು ಯಾವ ಪ್ರದೇಶದಲ್ಲಿ ವೈಸ್ರಾಯಾಗಿ ಕಾರ್ಯವನ್ನು ಮಾಡ್ತಾ ಇದ್ದ ಅಂತ? ತಕ್ಷಶಿಲೆ, ಉಜ್ಜಯಿನಿ, ಸೌರಾಷ್ಟ್ರ, ಪಂಜಾಬ್. ಆಪ್ಷನ್ 2 ಇದೆಯಲ್ಲ, ಉಜ್ಜಯಿನಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 168, ಅಶೋಕನು ತನ್ನ ಧರ್ಮ ಪ್ರಚಾರಕರನ್ನು ಕಳುಹಿಸಿದ್ದು ಈ ದೇಶಕ್ಕೆ ಅಂತ? ಶಿಲೋನ್, ಗ್ರೀಸ್, ಸಿರಿಯಾ, ಪರ್ಷಿಯಾ. ಆಪ್ಷನ್ 2 ಇದೆಯಲ್ಲ, ಗ್ರೀಸ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 169ನೇದು, ಅರ್ಥಶಾಸ್ತ್ರವನ್ನು ಯಾರು ಬರೆದರು ಅಂತ? ಆ್ಯಂಡ್ ಹೂ ಇಸ್ ರೋಡ್ ದ ಎಕನಾಮಿಕ್ಸ್ ಅಂತ? ಅದೆಲ್ಲ ನಿಮ್ಗೆ ಗೊತ್ತಿದೆಯಲ್ಲ. ಅರ್ಥಶಾಸ್ತ್ರ ಬರೆದಿದ್ದು ದಟ್ ಈಸ್ ಕೌಟಿಲ್ಯ ಅಥವಾ ವಿಷ್ಣುಗುಪ್ತ ಅಥವಾ ಚಾಣಕ್ಯ ಅಂತ 3 ನೇಮ್ ಇದೆ ಅವನಿಗೆ. ಸೊ 4 ಆಪ್ಷನ್ ಕೊಡಿದ್ರೆ ಇಲ್ಲಿ. 169 ಕಾಳಿದಾಸ, ಕೌಟಿಲ್ಯ, ಅಜಾತಶತ್ರು ಮತ್ತು ಹರ್ಷವರ್ಧನ ಅಂತ. ಆಪ್ಷನ್ 2 ಇದೆಯಲ್ಲ, ಕೌಟಿಲ್ಯ, ಅದು ರೈಟ್ ಆನ್ಸರ್ ಆಗುತ್ತೆ. 170ನೇದು, ಚಾಣಕ್ಯನ ನಿಜವಾದ ಹೆಸರೇನು ಅಂತ? ಉಪಗುಪ್ತ, ವಸುಮಿತ್ರ, ವಿಷ್ಣುಗುಪ್ತ ಮತ್ತು ಕುಮಾರಗುಪ್ತ. ಆಪ್ಷನ್ 3 ಇದೆಯಲ್ಲ, ವಿಷ್ಣುಗುಪ್ತ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 171, ಡಾಕ್ಟರ್ KP ಜಸ್ವಾಲ್ ರವರ ಪ್ರಕಾರ ಕೌಟಿಲ್ಯನು ಮತ್ತೋರ್ವ ಪ್ರಧಾನಮಂತ್ರಿಯ ಮೆಚ್ಚುಗೆಯನ್ನು ಗಳಿಸಿದ್ದ ಅಂತ? ಡಾಕ್ಟರ್ KP ಜಸ್ವಾಲ್ ಪ್ರಕಾರ ಕೌಟಿಲ್ಯನು ಮತ್ತೋರ್ವ ಪ್ರಧಾನಮಂತ್ರಿಯ ಮೆಚ್ಚುಗೆಯನ್ನು ಗಳಿಸಿದ್ದನು. ಸೊ ಆತನು ಸುಬಾಂಧು, ರಾಧಗುಪ್ತ, ಕಲಾತಕ ಯಾವುದೂ ಅಲ್ಲ ಅಂತ. ಅಂದರೆ ಯಾರಿಂದ ಗಳಿಸಿದ್ದ ಅಂತ? ಕೌಟಿಲ್ಯ. ದಟ್ ಈಸ್ ಆಪ್ಷನ್ 3 ಇದೆಯಲ್ಲ, ಕಲಾತಕ ಅಂತ. ಈ ಕಲಾತಕ ಅಂತಕ್ಕಂಥ ಪ್ರಧಾನಮಂತ್ರಿಯ ಮೆಚ್ಚುಗೆಯನ್ನು ಸೊ ಕೌಟಿಲ್ಯ ಗಳಿಸಿದ್ದ ಅಂತಕ್ಕಂಥದ್ದನ್ನು ಡಾಕ್ಟರ್ KP ಜಸ್ವಾಲ್ ಅವರು ಇಲ್ಲಿ ಹೇಳುವಂಥದ್ದು ಅಂತ. ಸೊ ನೆಕ್ಸ್ಟು 172ನೇ ಪ್ರಶ್ನೆ ಭಾಳ ವಿಭಿನ್ನವಾಗಿದೆ. ಮೌರ್ಯರ ಕಾಲದಲ್ಲಿ ತೆರಿಗೆಯನ್ನು ತಪ್ಪಿಸಿಕೊಳ್ಳುವುದಕ್ಕೆ ಇದ್ದ ಶಿಕ್ಷೆ ಯಾವುದು ಅಂತ? ಸಾವು, ಸರಕುಗಳ ನಿರ್ಬಂಧ, ಶಿಕ್ಷಿಸುವುದು ಮತ್ತು ಯಾವುದೂ ಅಲ್ಲ. ಆಪ್ಷನ್ 1 ಅಂತ ನೋಡಿ, ಇದಕ್ಕೆ ಸಾವಂತೆ ಭಾಳ ಗೌರವಾಗಿತ್ತು ಅನಿಸುತ್ತೆ. ಮೌರ್ಯರ ಕಾಲದಲ್ಲಿ ಟ್ಯಾಕ್ಸನ್ನು ತಪ್ಪಿಸ್ಕೊಳ್ಬೇಕಾದ್ರೆ ಇದ್ದಂಥ ಏಕೈಕ ಒಂದೇ ಒಂದು ಶಿಕ್ಷೆ ಅಂದರೆ ಅದು ಸಾವಂತೆ. ಅದು ಮೈ ಗುಡ್ ನ್ಯೂಸ್. ಮೌರ್ಯರ ಆಸ್ಥಾನದಲ್ಲಿ ಈಜಿಪ್ಟಿನ ಫೋಟೋಲೆಮಿ ಫಿಲಿಡೆಲ್ಫಿಯಾ ಅಂತ, ಅದು ಫೋಟೋಲೆಮಿ ಫಿಲಿಡೆಲ್ಫಿಯಾ ರಾಯಭಾರಿಯಾಗಿದ್ದವರು ಯಾರು ಅಂತ? ಮೌರ್ಯರ ಆಸ್ಥಾನದಲ್ಲಿ ಈಜಿಪ್ಟಿನ ಫೋಟೋಲೆಮಿ ಫಿಲಿಡೆಲ್ಫಿಯಾ ರಾಯಭಾರಿಯಾಗಿದ್ದವರು ಯಾರು? ಡಯೋನಿಸಿಯಸ್ಸು, ಡಯಾಕೋಸು, ಮೆಗಾಸ್ತನಿಸು ಮತ್ತು ಥಿಯೋಡರಸ್ ಅಂತ ಇದೆ. ಆಪ್ಷನ್ 1 ಇದೆಯಲ್ಲ, ಸೊ ಡಯೋನಿಸಿಯಸ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಬ್ರಾಹ್ಮಣರಿಗೆ ಒದಗಿಸಲಾಗುತ್ತಿದ್ದಂಥ ಬಹುಮುಖ್ಯ ಸವಲತ್ತು ಯಾವುದು ಅಂತ? ಬ್ರಾಹ್ಮಣರಿಗೆ ಒದಗಿಸಲಾಗುತ್ತಿದ್ದ ಬಹುಮುಖ್ಯ ಸವಲತ್ತು ಯಾವುದೆಂದರೆ ಬಂಡವಾಳ, ರಕ್ಕಸದಿಂದ ಮುಕ್ತಿ, ತೆರಿಗೆಯಿಂದ ಮುಕ್ತಿ, ರಾಜ್ಯದ ಎಲ್ಲ ನಿರ್ಬಂಧಗಳಿಂದ ಮುಕ್ತಿ, ಸ್ವಂತ ಜಮೀನಿಗೆ ಅವಕಾಶ ಅಂತ. ಆಪ್ಷನ್ 1 ಇದೆಯಲ್ಲ, ಬಂಡವಾಳ, ರಕ್ಕಸದಿಂದ ಮುಕ್ತಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 175ನೇ ಪ್ರಶ್ನೆ ಬರೋಣ ಈಗ. ಮೌರ್ಯರ ಸೇನೆಯು ಯಾವುದನ್ನು ಒಳಗೊಂಡಿರಲಿಲ್ಲ ಅಂತ? ಮೌರ್ಯರ ಸೇನೆಯು ಯಾವುದನ್ನು ಒಳಗೊಂಡಿರಲಿಲ್ಲ? ಕಾಲ್ದಳ, ರಥಗಳು, ಫಿರಂಗಿದಳ, ಅಶ್ವದಳ ಅಂತ. ಆಪ್ಷನ್ 3 ಇದೆಯಲ್ಲ, ಫಿರಂಗಿದಳ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಅರ್ಥಶಾಸ್ತ್ರದ ಪ್ರಕಾರ ಯಶಸ್ವಿ ಆಡಳಿತಗಾರನೆಂದರೆ ಉತ್ತಮ ನಾಗರಿಕ ಮತ್ತು ವಿದ್ಯಾವಂತ, ಒಮ್ಮತದಿಂದ ಕಾರ್ಯನಿರ್ವಹಿಸುವುದು, ರಾಜ್ಯದ ಉನ್ನತ ಅಧಿಕಾರ ಹೊಂದಿರುವುದು, ಮೇಲಿನ ಎಲ್ಲವೂ ಅಂತಿದೆ. ಸೊ ಅಕಾರ್ಡಿಂಗ್ ಟು ಎಕನಾಮಿಕ್ಸು ಒಬ್ಬ ಸಕ್ಸಸ್ಫುಲ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಏನು ಅಂದರೆ ಉತ್ತಮ ನಾಗರಿಕ ಮತ್ತು ವಿದ್ಯಾವಂತನಾಗಿರಬೇಕು, ಒಮ್ಮತದಿಂದ ಅವನು ಕಾರ್ಯವನ್ನು ಮಾಡಬೇಕು, ರಾಜ್ಯದ ಉನ್ನತ ಅಧಿಕಾರವನ್ನು ಹೊಂದಿರಬೇಕು ಅಂತ. ಸೊ 3 ಆಯ್ಕೆಗಳು ಸರಿಯಾಗಿದೆ. ಹಾಗಾಗಿ ಆಪ್ಷನ್ 4 ಇದೆಯಲ್ಲ, ಮೇಲಿನ ಎಲ್ಲವೂ ಅಂತ, ಅದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. 177ನೇ ಪ್ರಶ್ನೆ, ಅಶೋಕನ ಈ ಕೆಳಗಿನ ಯಾವ ಶಾಸನಗಳು ಸಂಘವನ್ನು ಅಥವಾ ಸನ್ಯಾಸತ್ವವನ್ನು ಮುರಿದು ಶುಭ್ರ ಬಿಳಿ ವಸ್ತ್ರಗಳಿಂದ ಆವೃತವಾದಂಥ ಆದೇಶವನ್ನು ಮಾಡಿತ್ತು ಅಂತ?
ಪಾರಾನಾಥ ಶಾಸನ, ಕೌಸಂಬಿ ಶಾಸನ, ಸಾಂಚಿ ಶಾಸನ ಮತ್ತು ರಾಣಿಯರ ಶಾಸನ ಅಂತ. ಆಪ್ಷನ್ 3 ಇದೆಯಲ್ಲ, ಸಾಂಚಿ ಶಾಸನ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 178 ಬರೋಣ ಈಗ ಕ್ವಿಕ್ ಆಗಿ. ಮೌರ್ಯರ ಸರ್ಕಾರವು ಈ ಕೆಳಗೆ ಕೊಟ್ಟಿರುವ ಯಾವ ಬಗೆಯಾಗಿತ್ತು ಅಂತ. ನಿರಂಕುಶ ಪ್ರಭುತ್ವ, ರಾಜಪ್ರಭುತ್ವ, ಧರ್ಮಶೀಲ ಪ್ರಜಾಪೀಡನೆ, ಕೇಂದ್ರೀಕೃತ ಅಂತ. ಆಪ್ಷನ್ 4 ಇದೆಯಲ್ಲ ಕೇಂದ್ರೀಕೃತ, ಅದು ರೈಟ್ ಆನ್ಸರ್ ಆಗುತ್ತೆ. ಮೌರ್ಯ ರಾಜರ ತರುವಾಯ ಬಂದ ರಾಜರುಗಳು ಖಜಾನೆಯ ಕೋತಾವನ್ನು ತುಂಬಲು ಕೈಗೊಂಡ ಕ್ರಮ ಅಂತ. ತೆರಿಗೆಯಲ್ಲಿ ಹೆಚ್ಚಳ, ಹೊಸ ತೆರಿಗೆ ವಿಧಿಸುವಿಕೆ, ಹೊಸ ನಾಣ್ಯಗಳ ಚಲಾವಣೆ, ರಫ್ತುಗಳಲ್ಲಿ ಹೆಚ್ಚಳ, ಇದೆಲ್ಲ ಐ ಥಿಂಕ್ ಟ್ಯಾಕ್ಸನ್ನು ಜಾಸ್ತಿ ಮಾಡಿ ಅದರ ಒಂದು ಖಜಾನೆ ಅದನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ ಮಾಡಿದಂಥ ಪ್ರಯತ್ನಗಳಿವೆಲ್ಲ. ಅದರಲ್ಲಿ ಯಾವುದಪ್ಪ ಅಂದರೆ ಹೊಸ ನಾಣ್ಯಗಳ ಚಲಾವಣೆ ಇದೆಯಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. ಅಶೋಕನ ಕಾಲದ ಶಾಸನಗಳು ರಚಿತವಾಗಿರುವುದು ಯಾವ ಭಾಷೆಯಲ್ಲಿ ಅಂತ. ಬಹುತೇಕ ಅಶೋಕನ ಒಂದು ಎಲ್ಲ ಶಾಸನಗಳು ರಚಿತವಾಗಿರ್ತಕ್ಕಂಥ ಭಾಷೆ ಯಾವುದಪ್ಪ ಅಂದರೆ ಇದು ಪಾಳಿ ಭಾಷೆಯಲ್ಲಿ ರಚನೆಯಾಗಿದೆ. ಸ್ಯಾನ್ಸ್ಕ್ರಿಟು, ಪ್ರಾಕೃತ, ಬ್ರಾಹ್ಮಿ ಇವೆಲ್ಲ ಬರಲ್ಲ. ಸೊ ಆಲ್ಮೋಸ್ಟು 80 ಭಾಗ ಒಂದು ಬಹುತೇಕ ಶಾಸನಗಳು ಪಾಳಿ ಭಾಷೆಯಲ್ಲಿ ರಚನೆಯಾಗಿರುವಂಥದ್ದು. ಅಶೋಕನು ತನ್ನ ವೃದ್ಧ ವಯಸ್ಸಿನಲ್ಲಿ ತನ್ನ ಮೊಮ್ಮಗನಾದಂಥ ಸಾಂಪ್ರತಿಗೆ ಸಿಂಹಾಸನ ತ್ಯಜಿಸಿದ್ದನ್ನು ಕೆಳಗಿನ ಯಾವುದು ವಿವರಿಸುತ್ತೆ ಅಂತ. ಸೊ ನೋಡಿ, ಒಂದು ಪ್ರಶ್ನೆಯಲ್ಲಿ 2 ಕಾನ್ಸೆಪ್ಟ್ ಬರುತ್ತೆ ನಿಮಗೆ. ಅಶೋಕನ ಮೊಮ್ಮಗ ಯಾರಪ್ಪ ಅಂದರೆ ಸಾಂಪ್ರತಿ ಅಂತಕ್ಕಂಥವನು. ಅಂದರೆ ಅವನು ವಯಸ್ಸಾದಂಥ ಒಂದು ಕಾಲಾವಧಿಯಲ್ಲಿ ತನ್ನ ಮೊಮ್ಮಗನಾದ ಸಾಂಪ್ರತಿಗೆ ಸಿಂಹಾಸನ ತ್ಯಜಿಸಿದ್ದನ್ನು ಕೆಳಗಿನ ಯಾವುದು ವಿವರಣೆ ಕೊಡುತ್ತೆ ಅಂತ. ಅಶೋಕ ವದನ, ದಿವ್ಯ ಸದನ, ಮಹಾವಂಶ ಮತ್ತು ಗಾರ್ಗಿ ಸಂಹಿತ ಅಂತ. ಒಂದು 4ನೇ ಇದೆಯಲ್ಲ ಗಾರ್ಗಿ ಸಂಹಿತ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 182ನೇ ಪ್ರಶ್ನೆ ನೋಡೋಣ ಈಗ. ಎಲ್ಲ ಪ್ರಜೆಗಳು ನನ್ನ ಮಕ್ಕಳು, ನಾನು ಅವರ ತಂದೆ, ನಾನು ಅವರ ಸೇವಕ ಹಾಗೂ ಅವರ ಸರ್ವ ಕಲ್ಯಾಣಕ್ಕಾಗಿ ನನ್ನ ಜೀವನವೆಂದು ಹೇಳಿಕೊಂಡ ರಾಜ ಅಂತ. ಭಾಳ ಈಸಿಯಾಗಿ ಹೇಳ್ಬೋದು. ಖಂಡಿತವಾಗಲು ಪ್ರಜೆಗಳ ಕಲ್ಯಾಣಕ್ಕೋಸ್ಕರ ತನ್ನ ಇಡೀ ಜನ್ಮವನ್ನೇ ಅಥವಾ ತನ್ನ ಇಡೀ ಜೀವನವನ್ನೇ ಮುಡುಪಾಗಿಟ್ಟಂಥ ಏಕೈಕ ಒಬ್ಬ ಸಾಮ್ರಾಟ, ದೊರೆ, ಚಕ್ರವರ್ತಿ ಯಾರಾದರೂ ಇದ್ದರೆ ಹಿಸ್ಟ್ರಿಯಲ್ಲಿ ಅದು ಒನ್ ಆ್ಯಂಡ್ ಓನ್ಲಿ ಅಶೋಕ ಅಂತ. ಹಾಗಾಗಿ ಆಪ್ಷನ್ 2 ಅಶೋಕ. ಹರ್ಷ, ಕನಿಷ್ಕ, ಚಂದ್ರಗುಪ್ತ ಮೌರ್ಯ ಯಾರೂ ಬರಲ್ಲ, ಅಶೋಕನ ಇಲ್ಲಿ ಬರುವಂಥದ್ದು. ತಮಿಳು ಸಾಹಿತ್ಯಕ್ಕೆ ಮೌರ್ಯರ ಕೊಡುಗೆ. ಬ್ರಾಹ್ಮಿ ಲಿಪಿ, ಬಂಡೆಗಳ ಮೇಲಿನ ಶಿಲಾಶಾಸನಗಳ ಕಲೆ, ಪ್ರಾಕೃತ ಭಾಷೆ, ಕಲ್ಲಿನ ಕೆತ್ತನೆ ಮತ್ತು ಶಿಲ್ಪಕಲೆ ಅಂತಿದೆ. ಆಪ್ಷನ್ 1 ಇದೆಯಲ್ಲ ಬ್ರಾಹ್ಮಿ ಲಿಪಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 184ನೇ ಪ್ರಶ್ನೆ ಈಗ. ಭಾರತೀಯ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಿದ ಗ್ರೀಕ್ನ ಒಂದು ಬಹುಮುಖ್ಯವಾದ ಅಂಶ ಅಂತ. ಪಂಜಾಬ್ ಮತ್ತು ಸಿಂಧ್ ಆಕ್ರಮಣ, ಮಧ್ಯ ಏಷ್ಯಾದಲ್ಲಿ ಬೌದ್ಧ ಧರ್ಮದ ಹರಡುವಿಕೆ, ಗಾಂಧಾರ ಶೈಲಿಯಲ್ಲಿ ಕಲೆ ಅಭಿವೃದ್ಧಿ, ಯಾವುದೂ ಅಲ್ಲ ಅಂತ. ಆಪ್ಷನ್ 3 ಇದೆಯಲ್ಲ ಗಾಂಧಾರ ಶೈಲಿಯಲ್ಲಿ ಕಲೆ ಅಭಿವೃದ್ಧಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್ ಕ್ವಶನ್ ನಂಬರ್ 185 ಕ್ವಿಕ್ಕಾಗಿ ಮುಗಿಸೋಣ ಈಗ. ಈ ಕೆಳಗಿನ ಯಾವ ಹೇಳಿಕೆಯು ಅಶೋಕನು ಬೌದ್ಧ ಧರ್ಮಕ್ಕೆ ಬದಲಾದ ಬಗ್ಗೆ ಸರಿಯಾಗಿ ವಿವರಣೆ ಕೊಡುತ್ತೆ ಅಂತ. ಕಳಿಂಗ ಯುದ್ಧ ತರುವಾಯ ಆತನು ಕೆಲವು ಆದರ್ಶವನ್ನು ಪಾಲನೆ ಮಾಡ್ತಾನೆ. ಅಶೋಕನು ಬೌದ್ಧ ಧರ್ಮಕ್ಕೆಂದು ಪರಿವರ್ತನೆಗೊಂಡವನಲ್ಲ, ಆದರೆ ಕೆಲವು ಆದರ್ಶಗಳನ್ನೇ ತನ್ನ ಧರ್ಮ ಸಿದ್ಧಾಂತದಲ್ಲಿ ಅಳವಡಿಸಿಕೊಂಡಿದ್ದನು. ಆತ ಬೌದ್ಧ ಧರ್ಮಕ್ಕೆ ನಿಧಾನವಾಗಿ ಮತಾಂತರಗೊಳ್ಳಲು ಇಚ್ಛೆ ಪಡ್ತಾನೆ. ಉಪಗುಪ್ತನ ಪ್ರಭಾವದಿಂದಾಗಿ ಆತನು ಬೌದ್ಧ ಮತಾಂತರದ ಅನುಯಾಯಿ ಆಯ್ತನು ಅಂತ. ಹಾಗಾಗಿ ಯಾವುದೂ ಅಲ್ಲ, ಬಟ್ ಇಲ್ಲಿ 3 ಇದೆಯಲ್ಲ, ಆತನು ಬೌದ್ಧ ಧರ್ಮಕ್ಕೆ ನಿಧಾನವಾಗಿ ಮತಾಂತರಗೊಳ್ಳಲಿಕ್ಕೆ ಇಚ್ಛೆ ಪಡ್ತಾನೆ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಇನ್ಫ್ಲೂಯೆನ್ಸ್ ಎಲ್ಲೋಗಲ್ಲವನು ಆತನೇ ಮತಾಂತರಗೊಳ್ಳಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಅಶೋಕನಿಗೆ ಯುದ್ಧ ಮತ್ತು ದೌರ್ಜನ್ಯದ ಬಗ್ಗೆ ಇದ್ದ ಆಂತರಿಕ ದುಃಖವನ್ನು ವಿವರಿಸ್ತಕ್ಕಂಥ ಒಂದು ಶಾಸನ ಯಾವುದು ಅಂತ. ದೌಲಿ ಮತ್ತು ಜುಗಾಡ್, ಸುಹಜ್ ಬಾರಿ ಮತ್ತು ಸೋಪಾರ, ಮಸ್ಕಿ ಮತ್ತು ಬಾಬ್ರಿ, 2 ಮತ್ತು 3 ಅಂತ ಹೇಳಿದ್ದಾರೆ. ಸೊ ಮೊದಲನೇ ಶಾಸನ ಇದೆಯಲ್ಲ ದೌಲಿ ಮತ್ತು ಜುಗಾಡ್ ಅಂತ, ಅದು ರೈಟ್ ಆನ್ಸರ್. ಇದೇನು ಮಾಡುತ್ತೆ ಇದು? ಅಶೋಕನಿಗೆ ಯುದ್ಧ ಮತ್ತು ದೌರ್ಜನ್ಯದ ಬಗ್ಗೆ ಇದ್ದಂಥ ಆಂತರಿಕ ದುಃಖವನ್ನು ವಿವರಣೆ ಮಾಡಲಿಕ್ಕಿದ್ದಂಥ ಶಾಸನ ಅದು. ಯಾವ ಸಂಪ್ರದಾಯದ ಪ್ರಕಾರ ಅಶೋಕನು ಕ್ರಿಸ್ತಪೂರ್ವ 236ರಲ್ಲಿ ಮಧ್ಯ ಏಷ್ಯಾಕ್ಕೆ ಭೇಟಿ ನೀಡಿದ್ದನೆಂದು ಹೇಳಲಾಗುತ್ತೆ ಅಂತ. ಟಿಬೇಟಿನ ಸಂಪ್ರದಾಯ, ಬೌದ್ಧ ಸಂಪ್ರದಾಯ, ಜೈನ ಸಂಪ್ರದಾಯ ಮತ್ತು ಯಾವುದೂ ಅಲ್ಲ ಅಂತಿದೆ. ಸೊ ಆಪ್ಷನ್ 1 ಇದೆಯಲ್ಲ ಟಿಬೇಟ್ನ ಸಂಪ್ರದಾಯ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 188 ಬರೋಣ ಈಗ. ಮೆಗಾಸ್ತನಿಸನ ಇಂಡಿಕಾದಿಂದ ಕೆಲವೊಂದು ಉಕ್ತಿಯನ್ನು ತೆಗೆದುಕೊಳ್ಳದ ನಂತರದ ಗ್ರೀಕ್ ಬರಹಗಾರರು ಅಂತ. ಮೆಗಾಸ್ತನಿಸನ ಇಂಡಿಕಾದಿಂದ ಕೆಲವೊಂದು ಉಕ್ತಿಯನ್ನು ತೆಗೆದುಕೊಳ್ಳದ ನಂತರದ ಗ್ರೀಕ್ ಬರಹಗಾರರು ಯಾರು ಅಂತ ಹೇಳಬೇಕು. ಪ್ಲೀನಿ, ಸ್ಟ್ರಾಬೋ, ಡಿಯೋಡರಸ್ ಮತ್ತು ಆರೆನ್ ಅಂತ, ಇವರೆಲ್ಲರೂ ಕೂಡ ಗ್ರೀಕ್ ಬರಹಗಾರರು. ಇವರಲ್ಲಿ ಒಬ್ಬನ ಆಯ್ಕೆ ಮಾಡ್ಕೊಳ್ಬೇಕು. ಆಪ್ಷನ್ 1 ಇದೆಯಲ್ಲ ಪ್ಲೀನಿ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 189ನೇ ಪ್ರಶ್ನೆ ಬರೋಣ ಈಗ. ಅಶೋಕನ ಯಾವ ಶಾಸನವು ಆತನ ಪ್ರಸಿದ್ಧವಾದ ವಿಜ್ಞಾಪನೆಯಾದ ಯಾವುದೇ ಸಮಯದಲ್ಲಾಗಲಿ, ಅಂತಃಪುರದಲ್ಲಿರಲಿ, ಊಟ ಮಾಡುತ್ತಿರಲಿ, ತೋಟದಲ್ಲಿರಲಿ, ನಾನು ಎಲ್ಲಿದ್ದರೂ ಸಾರ್ವಜನಿಕರು ನನ್ನನ್ನು ಭೇಟಿ ಮಾಡಬಹುದು ಎಂದು ಹೇಳಿಕೊಂಡಿದ್ದಾನೆ. ಸೊ ಈ ಒಂದು ವಿವರಣೆಯನ್ನು ಯಾವ ಶಾಸನ ಹೇಳುತ್ತೆ ಅಂತ ನೋಡಿ, ಭಾಳ ಬ್ಯೂಟಿಫುಲ್ ಆಗಿದೆ. ಅವನು ಹೇಳಿರ್ತಕ್ಕಂಥ ಒಂದು ಮಾತು, ಅಶೋಕನ ಯಾವ ಶಾಸನ ಆತನು ಪ್ರಸಿದ್ಧವಾದ ವಿಜ್ಞಾಪನೆಯಾದ ಯಾವುದೇ ಸಮಯದಲ್ಲಾಗಲಿ, ಅಂತಃಪುರದಲ್ಲಿರಲಿ, ಊಟ ಮಾಡ್ತಾ ಇರಲಿ, ತೋಟದಲ್ಲಿರಲಿ, ನಾನು ಎಲ್ಲಿದ್ದರೂ ಕೂಡ ಸಾರ್ವಜನಿಕರು ನನ್ನನ್ನು ಬಂದು ಮುಕ್ತವಾಗಿ ಭೇಟಿ ಮಾಡ್ಬೋದು ಅಂತ ಹೇಳ್ಕೊಂಡಿದ್ದಾನೆ ಅಂತ. ಇದು ಯಾವ ಶಾಸನದಲ್ಲಿ ಇದೆ ಅಂತ. ಶಿಲಾಶಾಸನ 11, ಶಿಲಾಶಾಸನ 4, ಶಿಲಾಶಾಸನ 6, ಶಿಲಾಶಾಸನ 13 ಅಂತ ಇದೆ. ಸೊ ಆಪ್ಷನ್ 3 ಇದೆಯಲ್ಲ 6ನೇ ಶಿಲಾಶಾಸನದಲ್ಲಿ ಇದನ್ನು ಆತ ಹೇಳ್ಕೊಂಡಿರೋದು. ಇದು ಯಾವುದಾದ್ರೂ ಈ ಮಾತಿನ ಹೇಳಿಕೆಯನ್ನು ಎಲ್ಲರೂ ನೋಡಿದ್ರೆ ನೀವು TET ಪತ್ರಿಕೆಯಲ್ಲಿ ಅದು 6ನೇ ಶಿಲಾಶಾಸನ ಅಂತ ಆಯ್ಕೆ ಮಾಡಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇವೆಲ್ಲವೂ ಕೂಡ. ಸೊ 190ನೇ ಪ್ರಶ್ನೆ ಬರೋಣ ಈಗ.
ಸೊ 190. ಬಿಂದುಸಾರನ ತಂದೆ ಯಾರು ಅಂತ. ಅಶೋಕ, ಚಂದ್ರಗುಪ್ತ ಮೌರ್ಯ, ಸಮುದ್ರಗುಪ್ತ ಮತ್ತು ವರ್ಷ ಅಂತಿದೆ. ಆಪ್ಷನ್ ಸೆಕೆಂಡ್ ಇದೆಯಲ್ಲ, ಚಂದ್ರಗುಪ್ತ ಮೌರ್ಯ, ಅದು ರೈಟ್ ಆನ್ಸರ್ ಆಗುತ್ತೆ. ಕೌಟಿಲ್ಯನು ಅಂತಾರಾಜ್ಯ ಸಂಬಂಧದ ಬಗ್ಗೆ ತನ್ನ ನೀತಿ ಸಮಿತಿಯಲ್ಲಿ ಕೆಳಗಿನ ಯಾವ ಅಂಶವನ್ನು ಅಳವಡಿಸಿಕೊಂಡಿರಲಿಲ್ಲ ಅಂತ. ಶಾಂತಿಯುತ ಒಪ್ಪಂದಗಳು, ಯುದ್ಧ, ತಾಟಸ್ಥ್ಯತೆ ಮತ್ತು ಯಾವುದೂ ಅಲ್ಲ ಅಂತ. ಆಪ್ಷನ್ 1 ಇದೆಯಲ್ಲ, ಶಾಂತಿಯುತ ಒಪ್ಪಂದಗಳು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಅಶೋಕನ ಅವಧಿಯಲ್ಲಿನ ಮೌರ್ಯರ ರಾಜಪ್ರಭುತ್ವದ ಅತಿ ಕರಾರುವಕ್ಕಾದ ಲಕ್ಷಣ ಅಂತ. ಜ್ಞಾನೀಯ ಪ್ರಜಾಪೀಡನೆ, ಕೇಂದ್ರೀಕೃತ ನಿರಂಕುಶ ಪ್ರಭುತ್ವ, ವಂಶಂ ಪಾರಂಪರ್ಯ ಪ್ರಜಾಪೀಡನೆ, ಮಾರ್ಗದರ್ಶಿ ಪ್ರಜಾಪ್ರಭುತ್ವ ಅಂತಿದೆ ಇಲ್ಲಿ. ಆಪ್ಷನ್ ಸೆಕೆಂಡ್ ಇದೆಯಲ್ಲ, ಕೇಂದ್ರೀಕೃತ ನಿರಂಕುಶ ಪ್ರಭುತ್ವ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ವಿಲ್ ಗೋ ಫಾರ್ವರ್ಡ್. ಕ್ವಶನ್ ನಂಬರ್ 193. ಮೌರ್ಯರ ಕಾಲದಲ್ಲಿ ವರ್ಣ ಪದ್ಧತಿಗೆ ಕ್ರಮಾನುಕ್ರಮವಾಗಿ ದೊರೆತ ಮಹತ್ವದ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದುವುದು ಅಂತ. ಮೌರ್ಯರ ಕಾಲದಲ್ಲಿ ವರ್ಣ ಪದ್ಧತಿಗೆ ಕ್ರಮಾನುಕ್ರಮವಾಗಿ ದೊರೆತಂಥ ಮಹತ್ವದ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗುತ್ತೆ ಅಂತ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಕ್ಷತ್ರಿಯ, ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ವೈಶ್ಯ, ಬ್ರಾಹ್ಮಣ ಅಂತಿದೆ. ಆಪ್ಷನ್ ಸೆಕೆಂಡ್ ಇದೆಯಲ್ಲ, ಫಸ್ಟು ಬ್ರಾಹ್ಮಣ ಇತ್ತು, ಅವಾಗ ಅದಾದಮೇಲೆ ವೈಶ್ಯ, ಅದಾದಮೇಲೆ ಕ್ಷತ್ರಿಯ ಇತ್ತು ಆರ್ಡರ್ ವೈಸು. ಮೌರ್ಯರ ರಾಜ್ಯ ಭಂಡಾರದ ವರ್ಷ ಆರಂಭವಾಗುತ್ತಿದ್ದ ಕಾಲ ಯಾವುದು ಅಂತ. ಫಾಲ್ಗುಣ, ಆಷಾಢ, ಜ್ಯೇಷ್ಠ ಮತ್ತು ಪುಷ್ಯಮಾಘ ಅಂತ. ಸೊ ಫಾಲ್ಗುಣ ಅಂದರೆ ಮಾರ್ಚು, ಆಷಾಢ ಅಂದರೆ ಜುಲೈ, ಜ್ಯೇಷ್ಠ ಅಂದರೆ ಜೂನು, ಪುಷ್ಯಮಾಘ ಅಂದರೆ ಜನವರಿಯಿಂದ ಫೆಬ್ರವರಿ ತನಕ ಅಂತ. ಸೊ ಮೌರ್ಯರ ರಾಜ್ಯ ಭಂಡಾರದ ವರ್ಷ ಆರಂಭವಾಗಿದ್ದು ಯಾವಾಗ ಅಂದರೆ ನೋಡಿ, ಆಪ್ಷನ್ 3 ಇದೆಯಲ್ಲ, ಜೂನ್ ತಿಂಗಳಲ್ಲಿ ಅಂದರೆ ಜ್ಯೇಷ್ಠ ಮಾಸದಲ್ಲಿ. ಸೊ 195. ಮೌರ್ಯ ಸಾಮ್ರಾಜ್ಯ ಅವಸಾನದ ನಂತರ ಪ್ರಥಮ ಬಾರಿಗೆ ಭಾರತಕ್ಕೆ ಆಕ್ರಮಣ ಕೈಗೊಂಡರು ಯಾರು ಅಂತ. ಅಂದರೆ ಆಫ್ಟರ್ ಮೌರ್ಯ ಸಾಮ್ರಾಜ್ಯ ಪತನ ಆದಮೇಲೆ ಬ್ಯಾಕ್ಟ್ರಿಯನ್ ಗ್ರೀಕರು, ಪಾರ್ಥಿಯನ್ಸು ಅಂದರೆ ಪಲ್ಲವರು, ಸೈಥಿಯನ್ಸ್ ಅಂದರೆ ಸಕರು, ಮತ್ತು 4ನೇದು ಕುಶಾನರು. ಅದಾದಮೇಲೆ ಬಂದಂಥ ಬಂದಂಥ ಮತ್ತೊಂದು ಡೈನಾಸ್ಟಿ ಸಾಮ್ರಾಜ್ಯ ಯಾವುದಪ್ಪ ಅಂದರೆ ಅದು ಕುಶಾನರು ಅಂತ. ಸೊ ಆಪ್ಷನ್ 4 ಇಲ್ಲ, ಅದು ರೈಟ್ ಆನ್ಸರ್ ಆಗುತ್ತೆ. 196ನೇ ಪ್ರಶ್ನೆ ಬರೋಣ ಈಗ. ಕಾಳಿದಾಸನ ನಾಟಕದಲ್ಲಿ ನಾಯಕನಾಗಿರುವ ಸುಗಂಧರಾಜ ಯಾರು ಅಂತ. ಪುಷ್ಯಮಿತ್ರ, ಅಗ್ನಿಮಿತ್ರ, ವಸುಮಿತ್ರ, ಚಿತ್ತಮಿತ್ರ ಅಂತ. ಆಪ್ಷನ್ ಸೆಕೆಂಡ್ ಇದೆಯಲ್ಲ, ಅಗ್ನಿಮಿತ್ರ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 197. ಕ್ರಿಸ್ತಪೂರ್ವ 58ರಲ್ಲಿ ಉಜ್ಜಯಿನಿಯ ವಿಕ್ರಮಾದಿತ್ಯನ ವಿಜಯದ ಸಂಕೇತವಾಗಿ ವಿಕ್ರಮಶಕೆಯನ್ನು ಯಾರು ಆರಂಭ ಮಾಡಿದ್ರು ಅಂತ. ಕ್ರಿಸ್ತಪೂರ್ವ 58ರಲ್ಲಿ ಉಜ್ಜಯಿನಿಯ ವಿಕ್ರಮಾದಿತ್ಯನ ವಿಜಯದ ಸಂಕೇತವಾಗಿ ವಿಕ್ರಮಶಕೆಯನ್ನು ಯಾರು ಆರಂಭ ಮಾಡಿದ್ರು. ಶಕರು, ಶಾತವಾಹನರು, ಪಾರ್ಥಿಯನರು, ಕುಶಾನರು. ಆಪ್ಷನ್ 1 ಇದೆಯಲ್ಲ, ಶಕರು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. 198. ಕಾನಿಷ್ಕನು ತಾನು ಜಾರಿಗೆ ತಂದ ಚಿನ್ನದ ನಾಣ್ಯದ ಮೇಲೆ ಏನನ್ನು ಅಚ್ಚಾಕಿಸ್ತಾ ಅಂತ. ಕಾನಿಷ್ಕ ಗ್ರೀಕ್ ಧರ್ಮ, ಸುಮೇರಿಯನ್ ಧರ್ಮ, ಹಿಂದೂ ಧರ್ಮ, ಮೇಲಿನ ಎಲ್ಲವೂ ಅಂತಿದೆ. ಸೊ ಮೇಲಿನ ಎಲ್ಲವನ್ನು ಅಚ್ಚಾಕಿಸ್ತಾನೆ ಅವನು, ಯಾರು, ಕಾನಿಷ್ಕ. ಹಾಗಾಗಿ ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ಕುಶಾನರ ನಾಣ್ಯಗಳು ಈ ಕೆಳಗೆ ಕೊಟ್ಟಿರುವ ಯಾವ ನಾಣ್ಯಗಳಿಂದ ಪ್ರಭಾವಿತಗೊಂಡಿರುವುದು ಅಂತ. ರೋಮನ್ ನಾಣ್ಯಗಳು, ಚೀನಾದ ನಾಣ್ಯಗಳು, ಪರ್ಷಿಯನ್ ನಾಣ್ಯಗಳು ಮತ್ತು ಸಂಪೂರ್ಣವಾಗಿ ಸ್ವತಂತ್ರ ಅಂಶಗಳು ಅಂತಿದೆ. ಸೊ ಫಸ್ಟ್ ಆಪ್ಷನ್ ಇದೆಯಲ್ಲ, ರೋಮನ್ ನಾಣ್ಯಗಳು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 200ನೇ ಪ್ರಶ್ನೆ ನೋಡೋಣ ಈಗ. ದಕ್ಕನಿನ ಪಶ್ಚಿಮ ಭಾಗದಲ್ಲಿ ಪ್ರಮುಖ ಶಾತವಾಹನ ಕೋಟೆ ಎಲ್ಲಿದೆ ಅಂತ. ದಕ್ಕನಿನ ಒಂದು ಪಶ್ಚಿಮ ಭಾಗದಲ್ಲಿ ಪ್ರಮುಖ ಶಾತವಾಹನ ಕೋಟೆ ಎಲ್ಲಿದೆ. ಬಾರ್ರೆಗಜ, ಕಲ್ಯಾಣ, ಶೋಪಾರ, ಕಾವೇರಿಪಟ್ಟಣಂ ಅಂತ. ಆಪ್ಷನ್ ಸೆಕೆಂಡ್ ಇದೆಯಲ್ಲ, ಕಲ್ಯಾಣ ಅಂತ, ಅದು ರೈಟ್ ಆನ್ಸರು. ಮಹಾರಾಷ್ಟ್ರದ ಉತ್ತರ ಭಾಗ ಮತ್ತು ವಿವಿಧ ಭಾಗವನ್ನು ಶಾತವಾಹನರು ವಶಪಡಿಸಿಕೊಂಡದ್ದು ಯಾರಿಂದ ಅಂತ. ಚಾಲುಕ್ಯರು, ಪಲ್ಲವರು, ಕದಂಬರು ಮತ್ತು ವಾಕಟಕರು ಅಂತ. ಆಪ್ಷನ್ 4 ಇದೆಯಲ್ಲ, ಸೊ ವಾಕಟಕರು, ಅದು ರೈಟ್ ಆನ್ಸರ್ ಆಗುತ್ತೆ. ಮೌರ್ಯರ ನಂತರ ಮಧ್ಯ ಭಾರತದಲ್ಲಿ ಅತಿ ಮುಖ್ಯವಾದ ರಾಜವಂಶ ಯಾವುದು ಅಂತ. ಶಾತವಾಹನರು, ವಾಕಟಕರು, ಪಲ್ಲವರು ಮತ್ತು ಚೋಳರು ಅಂತ. ಆಪ್ಷನ್ 1 ಇದೆಯಲ್ಲ, ಶಾತವಾಹನರು ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಸುಮಾರು ಈ ಒಂದು ವಿಡಿಯೋ ಸೆಷನ್ನಲ್ಲಿ 200ಕ್ಕೂ ಹೆಚ್ಚು ಪ್ರಶ್ನೆಯನ್ನು, ಅಂದರೆ ಸುಮಾರು 207 ಬಹುನಿರೀಕ್ಷಿತ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಅಥವಾ ಸಮಾಜ ವಿಜ್ಞಾನ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಸೊ ಎಲ್ಲವನ್ನು ಓದ್ಕೊಂಡು ನಿಮಗೆ ಸರಿಯಾದ ಉತ್ತರವನ್ನು ಹೇಳಿದ್ದೀನಿ. ಖಂಡಿತವಾಗಲೂ ಪ್ರತಿಯೊಂದು ಪ್ರಶ್ನೆಯನ್ನು ಓದಬೇಕಾದಾಗಲೂ ಈ ಪ್ರಶ್ನೆಗಳ ಮಹತ್ವ, ಅದರ ವಿಭಿನ್ನತೆಗಳು ಎಷ್ಟು ಮುಖ್ಯ ಅಂತ ಅನಿಸುತ್ತೆ ಅಂತ ನಿಮಗೆ ನಾವು ಓದ್ಕೊಂಡು ಉತ್ತರವನ್ನು ಹೇಳುವಾಗಲೇ ನಿಮಗೆ ಅರ್ಥ ಆಗುತ್ತೆ. ಸೊ ಅಗೇನ್ ಒಂದು ಸೆಕೆಂಡ್ ಈ ವಿಡಿಯೋವನ್ನು ಕ್ಲೋಸ್ ಮಾಡಲಿಕ್ಕಿಂತ ಮುಂಚೆ ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಏನಪ್ಪ ಅಂದರೆ, ಸಾಧ್ಯವಾದಷ್ಟು ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ, ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕ್ಲಿಕ್ ಮಾಡಿ ನೋಡಿದ್ರೆ ನಿಮಗೆ ಬೇಕಾದಂಥ ಎಲ್ಲ ಲಿಂಕ್ಸು ಅವೈಲೇಬಲ್ ಆಗುತ್ತೆ. ಎಲ್ಲರಿಗೂ ಸಪೋರ್ಟ್ ಮಾಡಿ. ಫ್ರೀ ಆಫ್ ಕಾಸ್ಟಲ್ಲಿ ಕ್ಲಾಸಸ್ ನಾನು ಮಾಡ್ತಾ ಇರುವಂಥದ್ದು. ಅಂದರೆ ಐ ಥಿಂಕ್ ತುಂಬ ಜನರಿಗೆ ಯೂಸ್ ಆಗಲಿ. ಪುಸ್ತಕವನ್ನು ಕೊಂಡ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಕಷ್ಟಪಡತಕ್ಕಂಥ ಅಭ್ಯರ್ಥಿಗಳು ಇರ್ಬೋದು, ಅಥವಾ ಆನ್ಲೈನ್ ಕ್ಲಾಸನ್ನು ಅಟೆಂಡ್ ಮಾಡದಿರತಕ್ಕಂಥ ಆಸ್ಪಿರೆಂಟ್ಸ್ ಇರ್ಬೋದು. ಅದೆಲ್ಲ ನಾವು ಹೇಳಲಿಕ್ಕಾಗಲ್ಲ, ಯಾರ ಸ್ಥಿತಿ ಹೆಂಗೆಲ್ಲ ಇರುತ್ತೆ. ಹಾಗಾಗಿ ಎಲ್ಲರಿಗೂ ರೀಚ್ ಆಗಲಿ ಅಂತಕ್ಕಂಥ ನಮ್ಮ ಉದ್ದೇಶ ಆಗಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ದಯಮಾಡಿ ನೀವೆಲ್ಲ ಮರಿದೆ ನಿಮ್ಮ ಎಲ್ಲ ವಾಟ್ಸಪ್ ಗ್ರೂಪ್ಸ್ ಆಗಲಿ, ಟೆಲಿಗ್ರಾಮ್ ಗ್ರೂಪ್ಸ್ ಆಗಲಿ, FB ಎಜುಕೇಷನ್ ಗ್ರೂಪ್ಸ್ ಇದ್ದರೆ ಎಲ್ಲ ಗ್ರೂಪ್ಸ್ಗೂ ನಮ್ಮ ಯೂಟ್ಯೂಬ್ ವಾಹಿನಿಯ ಲಿಂಕ್ಸನ್ನು ಶೇರ್ ಮಾಡಿ, ಆಯಿತಾ. ಸೊ ಧನ್ಯವಾದ. ಮುಂದಿನ ಮತ್ತೊಂದು ವಿಡಿಯೋ ಸೆಷನ್ನಲ್ಲಿ ಮತ್ತೆ 100 MCQ ಪ್ರಶ್ನೆಯನ್ನು ಎತ್ಕೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ನಮಸ್ಕಾರ. ಥ್ಯಾಂಕ್ ಯು ಸೊ